ನಮಸ್ಕಾರ. ವಾರ್ತೆಗಳ ಪ್ರಾಯೋಜಕರು ಡಾಕ್ಟರ್ ಮೌಲಾನಾ ಹಕೀಂ ಸಾಬ್ ಇವರು ಕಡಪದಿಂದ ರಾಯಚೂರಿಗೆ ಮೊಟ್ಟ ಮೊದಲ ಬಾರಿಗೆ ಬಂದಿದ್ದಾರೆ. ಇವರು ಪೈಲ್ಸ್, ಮಂಡಿ ನೋವು, ಎದೆ ನೋವು, ಕಿಡ್ನಿ ಸಮಸ್ಯೆ ಇನ್ನು ಮುಂತಾದ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಿ ಗುಣಮುಖಪಡಿಸುತ್ತಾರೆ. ಗುಲ್ಶನ್ ಫಂಕ್ಷನ್ ಹಾಲ್, ಗೋಶಾಲ್ ರೋಡ್, ರಾಯಚೂರು. SAK ಕನ್ವೆನ್ಷನ್ ಹಾಲ್. ಬುಕ್ ನೌ ಫ್ಲಾಟ್ 50% discount. Save of the season. With luxury rooms, faculty, fully centralized AC halls, wide parking areas facilities. Visit Shekhar Nagar, IB Road, Raichur. ಡಾಕ್ಟರ್ ರಶ್ಮಿ ಹೊಸಮನಿ ಮತ್ತು ಡಾಕ್ಟರ್ ಗುರುಪ್ರಸಾದ್ ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್, IB ರಸ್ತೆ, ಮದರ್ ಟ್ರಸ್ಟ್ ಸ್ಕೂಲ್ ಹತ್ತಿರ, ರಾಮಲಿಂಗೇಶ್ವರ ಲೇಔಟ್, ರಾಯಚೂರು. ಶ್ರೀ ರಾಘವೇಂದ್ರ ಘೀ. ಶ್ರೀ ರಾಘವೇಂದ್ರ ವಿಸಿಟ್ KTB Jewel Palace, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಆಧೋನಿ ಮಹಾವೀರ್ ಎನ್ಕ್ಲೇವ್, ರಾಯಚೂರು. ಮಹಾಬಲೇಶ್ವರ ಚೌಕ ಹತ್ತಿರ, ಬೆಟ್ಟದೂರು ಆಸ್ಪತ್ರೆ ಹಿಂದುಗಡೆ, ಕುಂಬಾರ ಓಣಿ, ರಾಯಚೂರು. ಪಲ್ಸರ್ ಧಮಾಕ ಆಫರ್. ಥ್ರಿಲ್ಲಿಂಗ್ ಆಫರ್ 10,000 ರೂಪಾಯಿಗಳವರೆಗೆ. ಬಜಾಜ್ ಧಮಾಕ ಆಫರ್. ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕಡಿಮೆ ಮುಂಗಡ ಪಾವತಿ 999 ರೂಪಾಯಿರಿಂದ ಪ್ರಾರಂಭ. ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಮದ್ಯ ಮಾರಾಟಕ್ಕೆ ಅವಕಾಶ ಖಂಡಿಸಿ ಅಕ್ಟೋಬರ್ 1ರಿಂದ ಅಹೋರಾತ್ರಿ ಧರಣಿ. ಗಾಂಧೀಜಿ ಜಯಂತಿ ಎಂದು ಮಾಲಾರ್ಪಣೆ ಮಾಡಲು ತಡೆ, ಮೋಕ್ಷಮ. ಮಣ್ಣಿನ ಗಣೇಶನನ್ನು ಜಲಾಭಿಷೇಕದ ಮೂಲಕ ವಿಸರ್ಜನೆ. ಆರೋಗ್ಯ ಇಲಾಖೆಯಲ್ಲಿ ರಾಷ್ಟ್ರೀಯ ಸ್ವಚ್ಛತಾ ಅಭಿಯಾನ. ರಂದು ನಗರಕ್ಕೆ ಮಾದಿಗ ದಂಡೋರ ರಾಷ್ಟ್ರ ಸಮಿತಿ ಅಧ್ಯಕ್ಷ ಮಂದಕೃಷ್ಣ ಮಾದಿಗ ನಗರಕ್ಕೆ. ರಾಜ್ಯ ಕಾರ್ಯಕಾರಿಣಿ ಸಭೆ, ನರಸಪ್ಪ ದಂಡೋರ. ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ. ಪ್ರವಾಸಿ ತಾಣಗಳ ಸ್ವಚ್ಛತೆ ಪ್ರತಿಯೊಬ್ಬರ ಕರ್ತವ್ಯ, ಎಡಿಸಿದವರಿಗೆ ಸೂಚನೆ. ಕ್ಷೀರಭಾಗ್ಯ ಹಾಲಿನ ಪೌಡರ್ ಅಕ್ರಮ ಸಂಗ್ರಹ. 2 ವಾಹನಗಳ ವಶ. ಬೀದಿ ಬದಿ ವ್ಯಾಪಾರಿಗಳಿಗೆ ಕಿರುಕುಳ ನಿಲ್ಲಿಸಲು ಒತ್ತಾಯಿಸಿ ಮನವಿ. ದೇವದುರ್ಗ ತಾಲೂಕು ಮಟ್ಟದ ಪದವಿ ಪೂರ್ವ ಕಾಲೇಜುಗಳ ಕ್ರೀಡಾಕೂಟ. ಜೆಡಿಎಸ್ ಪಕ್ಷದ ಪುನಶ್ಚೇತನ ಕಾರ್ಯಕ್ರಮ. ಜೆಡಿಎಸ್ ಪಕ್ಷಕ್ಕೆ ಸ್ಪರ್ಧಿಸಲು ಅವಕಾಶ ನೀಡಬೇಕೆಂದು ಮನವಿ. ನ್ಯಾಯಾಲಯ ಪ್ರಕರಣ ಮೇಲ್ವಿಚಾರಣಾ ವ್ಯವಸ್ಥೆಯಡಿ ಜಾಗರೂಕತೆಯಿಂದ ಕಾರ್ಯನಿರ್ವಹಿಸಿ, ಎಡಿಸಿ ದುರ್ಗೇಶ್. ಮತ್ತು ವ್ಯಕ್ತಿಯ ಮೇಲೆ ಹಲ್ಲೆ ಆರೋಪ, ಮಸ್ಕಿ PSI ಮಣಿಕಂಠ ಅಮಾನತ್. ವಾರ್ತೆಗಳ ವಿವರ. ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ಬಂದಿರುವ ಕಾಂಗ್ರೆಸ್ ಸರ್ಕಾರ 1,000 ಹೊಸ ಮದ್ಯದ ಅಂಗಡಿಗಳನ್ನು ಸ್ಥಾಪಿಸುವುದನ್ನು ವಿರೋಧಿಸಿ ಅಕ್ಟೋಬರ್ 1ರಂದು ಅಹೋರಾತ್ರಿ ಧರಣಿ ನಡೆಸಲಾಗುತ್ತದೆ ಎಂದು ಮದ್ಯ ನಿಷೇಧ ಆಂದೋಲನ ಕರ್ನಾಟಕದ ಸಂಚಾಲಕಿ ಮೋಕ್ಷಮ್ಮ ಹೇಳಿದರು. ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ಬಂದಿರುವ ಕಾಂಗ್ರೆಸ್ ಸರ್ಕಾರ 1,000 ಹೊಸ ಮದ್ಯದ ಅಂಗಡಿಗಳನ್ನು ಸ್ಥಾಪಿಸುವುದನ್ನು ವಿರೋಧಿಸಿ ಅಕ್ಟೋಬರ್ 1ರಂದು ಅಹೋರಾತ್ರಿ ಧರಣಿ ನಡೆಸಲಾಗುತ್ತದೆ ಎಂದು ಮದ್ಯ ನಿಷೇಧ ಆಂದೋಲನ ಕರ್ನಾಟಕದ ಸಂಚಾಲಕಿ ಮೋಕ್ಷಮ್ಮ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕಳೆದ 7 ವರ್ಷಗಳಿಂದ ರಾಜ್ಯದಲ್ಲಿ ಮದ್ಯ ಸಂಪೂರ್ಣ ನಿಷೇಧಿಸುವಂತೆ ಒತ್ತಾಯಿಸಿ ಅನೇಕ ಹಂತದ ಹೋರಾಟಗಳನ್ನು ನಡೆಸಲಾಗಿದೆ. ಹೈಕೋರ್ಟ್ ಸಹ ಅಕ್ರಮ ಮದ್ಯ ಮಾರಾಟ ತಡೆಯಲು ಸೂಚನೆ ನೀಡಿದೆ. ಆದರೆ ರಾಜ್ಯ ಸರ್ಕಾರ ಜನಸಂಖ್ಯೆಗೆ ಅನುಗುಣವಾಗಿ ಗ್ರಾಮ ಪಂಚಾಯಿತಿಗೊಂದರಂತೆ
ಮಾಲ್ಗಳಲ್ಲಿ ಮಾರಾಟಕ್ಕೆ ಮುಂದಾಗಿರುವುದು ಖಂಡನಾರ್ಹವಾಗಿದೆ ಎಂದರು. ಬಡ ಜನರ ಉದ್ಧಾರ ಮಾಡುವುದಾಗಿ ಅನೇಕ ಗ್ಯಾರಂಟಿ ಯೋಜನೆಗಳನ್ನು ಘೋಷಿಸಿ ಜನಪರ ಕಾರ್ಯನಿರ್ವಹಿಸುತ್ತಿದ್ದ ಸರ್ಕಾರ ಏಕಾಏಕಿ ಇಂತಹ ನಿರ್ಧಾರ ಕೈಗೊಂಡಿರುವ ಖಂಡನೀಯ ಎಂದರು. ಈಗಾಗಲೇ ಮದ್ಯ ಸೇವನೆಯಿಂದ ಕುಟುಂಬಗಳು ಬೀದಿಗೆ ಬಂದಿವೆ. ನಿತ್ಯವೇ ರಸ್ತೆ ಅಪಘಾತಗಳಿಗೂ ಮದ್ಯ ಸೇವನೆ ಕಾರಣವೆಂದು ಸಮೀಕ್ಷೆ ಹೇಳುತ್ತಿವೆ. ಆದರೆ ಸರ್ಕಾರಕ್ಕೆ ಆದಾಯ ಕಂಡುಕೊಳ್ಳಲು ಮದ್ಯವನ್ನೇ ನಂಬಿಕೊಂಡಿದೆ. ಮದ್ಯದ ಹಣದಿಂದ ಸರ್ಕಾರ ನಡೆಸಬಾರದು ಎಂದು ಹೇಳಿರುವ ಮಹಾತ್ಮ ಗಾಂಧಿ ಹೇಳಿಕೆ ವಿರುದ್ಧವಾಗಿ ಸರ್ಕಾರ ನಡೆದುಕೊಳ್ಳುತ್ತಿದೆ. ಮಹಾತ್ಮ ಗಾಂಧಿ ಜಯಂತಿಯನ್ನು ಪುತ್ಥಳಿಗೆ ಮಾಲಾರ್ಪಣೆ ಮಾಡಲು ಬಿಡುವುದಿಲ್ಲ ಎಂದು ಎಚ್ಚರಿಸಿದರು. ನಾವು ಈಗ ಮೊದಲಿಂದಲೇ ನಾವು ಈಗ 7 ವರ್ಷ ಇದು 8ನೇ ವರ್ಷ. ನಮ್ಮ ಕರ್ನಾಟಕದಲ್ಲಿ ಮದ್ಯ ನಿಷೇಧ ಆಗಬೇಕಂತ ಹೇಳಿ ನಾವು ಹೋರಾಟ ಮಾಡಿದ್ದೀವಿ. ಆದ್ರೂ ಸರ್ಕಾರ ನಮಗೆ ಗಮನ ಕೊಡಲಿಲ್ಲ. ಅದಾದ ನಂತರ ನಾವೇನಂತ ಕೇಳಿದ್ವಿ ಅಂತ ಹೇಳಿದ್ರೆ, ಹಳ್ಳಿಯಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡಕತ್ತಾರ, ಅವನ್ನೆಲ್ಲ ತಡೆಗಟ್ಟೆ ಅಂತ ಹೇಳಿ ಕೇಳಿದ್ವಿ. ಸರ್ಕಾರ ನಮ್ಗೆ ಏನಂತಂದ್ರೆ 2020 ಹೈಕೋರ್ಟ್ ಆದೇಶ ಮಾಡಿ ಅಕ್ರಮ ಮದ್ಯ ಮಾರಾಟ ಯಾರು ಮಾಡ್ತಾರ ಅದನ್ನೆಲ್ಲ ತಡೆಗಟ್ಟಿ ಅವ್ರಿಗೆ ಶಿಕ್ಷೆ ಆಗಲಿ ಅಂತ ಹೇಳಿ. ಆದ್ರೂ ಬೇರೆಯವ್ರು ಏನಾದ್ರು ಒಂದು ಸಣ್ಣ ತಪ್ಪು, ಅದು ಸರಿ ಇರ್ತೋ ತಪ್ಪಿರ್ತೋ ಗೊತ್ತಿಲ್ಲ, ಕೋರ್ಟ್ ಆದೇಶ ಐತೆ ಅಂತ ಹೇಳಿ ಅವ್ರ ಮೇಲೆ ಕ್ರಮ ತಗೋತಾರೆ. ಅಕ್ರಮ ಮದ್ಯ ಮಾರಾಟ ಮಾಡೋ ಮೇಲೆ ಅವ್ರ ಹೆಸರು ಸಮೇತ ನಾವು ಕೊಟ್ಟಿವಿ. ಅಬಕಾರಿ ಇಲಾಖೆ ಕೊಟ್ಟಿವಿ, DC ಕೊಟ್ಟಿವಿ, ರಾಜ್ಯ ಮಟ್ಟದಲ್ಲಿ ಎಲ್ಲ ಕಡೆ ನಾವು. ಈಗ ನಾವು ತಂದ್ರೆ ಒಂದೇ ಕಡೆ ರಾಯಚೂರು ಜಿಲ್ಲೆಯಲ್ಲಿ ಅಷ್ಟ ಮಾಡಲ್ಲ, ಇಡೀ ರಾಜ್ಯ ಮಟ್ಟದಲ್ಲಿ ನಾವು 26 ಜಿಲ್ಲೆಯಲ್ಲಿ ಮಾಡಬೇಕು ಈ ಹೋರಾಟನ. ಮಾಡಿಕೊಂಡು ಪ್ರತಿಯೊಂದು ಹೆಸರು ಸಮೇತ ಕೊಟ್ಟರು ಅವ್ರ ಮೇಲೆ ಸರ್ಕಾರ ಆಗಲಿ, ಪೊಲೀಸ್ ಸ್ಟೇಷನ್ ಆಗಲಿ, ಅಬಕಾರಿ ಇಲಾಖೆ ಆಗಲಿ ಯಾವ ಕ್ರಮನೂ ತಗೊಂಡಿಲ್ಲ. ಇನ್ನು ಮಹಿಳೆಯರ ಮೇಲೆ ಹೆಚ್ಚಿನ ದೌರ್ಜನ್ಯ ಮಾಡ್ತಾರಂತಾಗಿ ಅದ್ರ ಮೇಲೆ ಗಮನ ಕೊಡ್ತಿಲ್ಲ. ಅದಾದ್ಮೇಲೆ ಈಗಿನ ಸರ್ಕಾರ ನಾವು ಎಷ್ಟು ಎದ್ದು ನಿಂತು ಕಾಂಗ್ರೆಸ್ ಸರ್ಕಾರ ಒಳ್ಳೇದೈತೆ, ನಾವು ಒಳ್ಳೇದು ಮಾಡೈತೆ ಅಂತ ಹೇಳಿ ಅವರೆಲ್ಲ ನಮ್ಗೆ ಈಗೇನಂತ ಹೇಳಿದ್ರೆ, ಈಗೆಲ್ಲ ಇದು ಬಸ್ ಪಾಸ್ ಕೊಟ್ರ, ಆಮೇಲೆ ಈಗ ಫ್ರೀ ಪಾಸ್ ಒಂದು, ಆಮೇಲೆ ಇದು 2,000 ರೂಪಾಯಿ ಅಕ್ಕಿ ಗೋಧಿ ಫ್ರೀ ಅಂತ ಹೇಳಿ, ಆಮೇಲೆ ಕರೆಂಟ್ ಇವೆಲ್ಲ ಫ್ರೀ ಕೊಟ್ರ. ಆಮೇಲೆ ಇನ್ನ ಏನಂದ್ರೆ ಇವಾಗ ಡಿಗ್ರಿ ಓದಿ ಮುಗಿಸಿದ್ರೆ 3,000 ಕೊಟ್ಟು ಅಂತ ಹೇಳಿ ಇದು ಮಾಡೋದು ಇನ್ನ ಇದಾಗಿಲ್ಲ ಅಂತ ಹೇಳಿ. ಆದ್ರೆ ಇದೆಲ್ಲ ಏನಂದ್ರೆ ಜನರಿಗೆ ಒಂದು ಒಳ್ಳೇದು ಮಾಡೋದು ಇಲ್ಲ ಅಂತ ಹೇಳಲ್ಲ. ಈಗ ಬಡತನದಲ್ಲಿರುವಂಥವ್ರು, ಕಷ್ಟದಲ್ಲಿರುವಂಥವ್ರಿಗೆ ಇದು ಒಳ್ಳೇದಾಗಿದೆ. ಜನ ಏನ್ ಮಾತಾಡ್ತಾರ, ಅವ್ರ ನಿಟ್ಟಿಗೆ ನಾವು ದೇವ್ರ ಕೋರ್ಟ್ ಮುಂದೆ ಪೂಜೆ ಮಾಡ್ಬೋದು ಅಂತ ಹೇಳಿ. ಆದ್ರೆ ಈಗ ಅದೇ ಸರ್ಕಾರ ಈ ಮತ್ತೆ 1,000 ಅಂಗಡಿಗಳಿಗೆ ಹೊಸ ಏನಂತಂದ್ರೆ ಲೈಸೆನ್ಸ್ ಕೊಡ್ತೀವಿ ಅಂತ ಹೇಳಿದಾಗ ಇದು ಬಹಳ ಕೆಟ್ಟ ಅನಿಸ್ತದೆ. ಹೊಸ ಅಂಗಡಿಗಳಿಗೆ ಪರವಾಡಿ ಕೊಡ್ಕೊಂಡಂದಾಗ ಈಗ ಏನಂತ ಹೇಳಿದ್ರೆ ಅಕ್ರಮ ಮದ್ಯ ಮಾಡಿಸೋರಿ ಮತ್ತು ಇನ್ನು 1,000 ಅಂಗಡಿಗಳು ಆದ್ಮೇಲೆ 5,000 ಜನಸಂಖ್ಯೆ ಎಲ್ಲೈತೆ ಅಲ್ಲಷ್ಟೇ ಭಾಷೆ ಹಾಕಬೇಕಿತ್ತು ಅಂತ ಹೇಳಿದ್ರು. ಈಗ 3,000 ಕೊಡುವ ಅಂತ ಹೇಳಿ 600 ಅಂಗಡಿಗೆ ಪಂಚಾಯತ್ ಮೂಲಕ, ಆಮೇಲೆ ಇಲ್ಲಿ ಇನ್ನು 4 ಒಟ್ಟು 1,000 ಅಂಗಡಿಗಳು ಹೊಸ ಅಂಗಡಿಗಳು ತೆಗಿತೀವಿ ಅಂತಾರ. ಇದು ಏನಂತಂದ್ರೆ ನಾವು ಪೇಪರ್ನಲ್ಲಿ ಓದಿದ್ವಿ. ಪೇಪರ್ನಲ್ಲಿ ಓದಿದಾಗ ಇದನ್ನ ತೆಗಿಬಾರ್ದು ಅಂತ ಹೇಳಿ ನಮ್ಗೆ ಏನಂತ ಹೇಳಿದ್ರೆ ಇದು ತೆಗಿಬಾರ್ದು, ಇದನ್ನ ತಾವು ತಮ್ಗೆ ಅನಿಸಿದ ಇಲ್ಲ ಹಿಂದಕ್ಕೆ ತಗೋಬೇಕು ಹೇಳಿದ್ರಂದ್ರೆ ಇದನ್ನ ಹಿಂದಕ್ಕೆ ತಗೊಂಡೇಸಿ ಈಗ ತೆಗಿಯಲ್ಲ ಅಂತ ಹೇಳ್ಬೇಕು. ಅದ್ರ ಸಲುವಾಗಿ ನಾವೇನಂತ ಹೇಳಿದ್ರೆ ಅಕ್ಟೋಬರ್ 1ನೇ ತಾರೀಕಿಗೆ ಸಣ್ಣ ಆಯ್ತಾರ ದಿನನೇ ನಾವು ಅಹೋರಾತ್ರಿ ಧರಣಿ ಮಾಡ್ತೀವಿ. 1ನೇ ತಾರೀಕು ಗಾಂಧಿ ಜಯಂತಿ ದಿನ. 2ನೇ ತಾರೀಕಿಗೆ ಇವರು ಯಾರು ರಾಜಕೀಯ ವ್ಯಕ್ತಿಗಳು ಗಾಂಧೀಜಿ ಹೇಳಿದಂತ ನಾವು ಹೇಳ್ಕೊಂಡಿಲ್ಲ. ಮದ್ಯ ಮಾರಾಟದಿಂದ ನಮ್ಮ ದೇಶ ನಡೆಸಬಾರ್ದು ಅಂತ ಹೇಳಿ ಗಾಂಧೀಜಿ ಹೇಳ್ಯಾರ. ಅವ್ರ ಮಾತಿಗೆ ಬೆಲೆ ಇಲ್ಲ. ಅವ್ರ ಕೋಟಕ್ಕೆ ನಾವು ಪೂಜೆ ಮಾಡ್ತಾರ, ಅದಕ್ಕೂ ಬೇರೆ ಸ್ವತಂತ್ರ ತಂದ್ಕೊಂಡ್ರ ಮದ್ಯ ಮಾರಾಟದಿಂದ ದೇಶ ನಡೆಸಬಾರ್ದು ಅಂತಾರ, ಹೆಣ್ಮಕ್ಳು ಮಾರಾಟದಿಂದ ದೇಶ ನಡೆಸಬಾರ್ದು ಅಂತ ಹೇಳ. ಅದಕ್ಕೆ ಇವರು ವಿರುದ್ಧವಾಗಿ ಹೇಳ್ತಕ್ಕಂತಾರ. ಅದ್ರ ಸಲುವಾಗಿ ನಾವು ಗಾಂಧಿ ಕೋಟಕ್ಕೆ ಅವ್ರ ಹಾಕಿ ಪೂಜೆ ಮಾಡಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ಲ, ಇದನ್ನ ಮಾಡಬಾರ್ದು ಅಂತ ಹೇಳಿ ನಾವು ಅಹೋರಾತ್ರಿ ಧರಣಿನ ನಾವು ನಡೆಸ್ತೀವಿ. ಮತ್ತೋರ್ವ ಸಂಚಾಲಕಿ ವಿದ್ಯಾ ಪಾಟೀಲ್ ಮಾತನಾಡಿ, ಸರ್ಕಾರ ಸಚಿವರು ಶಾಸಕರುಗಳಿಗೆ ಮಹಾತ್ಮ ಗಾಂಧಿ ಪುತ್ಥಳಿಗೆ ಮುಟ್ಟುವ ನೈತಿಕತೆ ಇಲ್ಲ. ಮಹಾತ್ಮ ಗಾಂಧಿ ಜಯಂತಿಯನ್ನು ಗಾಂಧಿ ಪ್ರತಿಮೆಗೆ ಹಾರ ಹಾಕಲು ಬಿಡದೆ ಪ್ರತಿಭಟನೆ ನಡೆಸುತ್ತೇವೆ. ಸರ್ಕಾರವೇ ಸಂವಿಧಾನ ವಿರೋಧಿ ನೀತಿ ಅನುಸರಿಸುತ್ತಿದೆ. ಒಂದು ಗ್ಯಾರಂಟಿ ಯೋಜನೆ ಕೊಟ್ಟು ಮತ್ತೊಂದೆಡೆ ಕುಡಿಯಲು ಮದ್ಯದ ಅಂಗಡಿಗಳನ್ನು ಸ್ಥಾಪಿಸಲು ಹೊರಟಿರುವುದು ಖಂಡನೀಯ. ಕೂಡಲೇ ಚಿಂತನೆಯನ್ನು ಕೈಬಿಡಬೇಕು. ಇಲ್ಲದೆ ಹೋದಲ್ಲಿ ರಾಜ್ಯದಾದ್ಯಂತ ಹೋರಾಟ ನಡೆಯಲಿದೆ ಎಂದರು. ಆಮೇಲೆ 200 ಲೈಸೆನ್ಸ್ ರದ್ದಿರೋದನ್ನ ನವೀಕರಣ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಆಮೇಲೆ 3ನೇದಾಗಿ 600 ಗ್ರಾಮಗಳಲ್ಲಿ ಅವರು ಸರಿಯಾಗಿ ಅವ್ರಿಗೇನು ಗೊತ್ತೇ ಇಲ್ಲ ಅಂತ ಗ್ರಾಮಗಳಲ್ಲಿ, ಅಂದರೆ ಇವು 3,000 ಜನಸಂಖ್ಯೆ ಇರುವಂಥ ಗ್ರಾಮ ಪಂಚಾಯತಿಗಳಲ್ಲಿ 600 ಗ್ರಾಮಗಳಲ್ಲಿ ಅವರು ಮದ್ಯದ ಒಂದು ಅಂಗಡಿ ತೆಗೆಯೋದಕ್ಕೆ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು ಅಲ್ಲದೇನೆ ರಾಷ್ಟ್ರೀಯ ಹೆದ್ದಾರಿ ಮತ್ತು ರಾಜ್ಯ ಹೆದ್ದಾರಿಗಳ ಅಕ್ಕಪಕ್ಕದ ಹೋಟೆಲ್ಗಳಲ್ಲಿ ಮತ್ತು ಮಾಲ್ಗಳಲ್ಲಿ ಈ ಒಂದು ಮದ್ಯ ಮಾರಾಟ ಮಾಡೋದಕ್ಕೆ ಪರವಾನಗಿ ಕೊಡೋ ಸಲುವಾಗಿ ಚಿಂತನೆಗಳನ್ನು ನಡೆಸಿದ್ದಾರೆ. ಅದು ಅಲ್ಲದೆ
ಗಾಂಧೀಜಿಯವರ ರಾಜ್ಯವಾದಂತಹ ಗುಜರಾತ್ ರಾಜ್ಯದಂತೆ ನಮ್ಮ ಕರ್ನಾಟಕದಲ್ಲಿ ಸಹಿತ ಮದ್ಯ ನಿಷೇಧ ಮಾಡಲಿ ಅಂತ ನಾವು ಈ ಮೂಲಕ ನಮ್ಮ ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತೀವಿ. ಈ ಸಂದರ್ಭದಲ್ಲಿ ಡಾಕ್ಟರ್ ಶಾರದಾ ಹುಲಿನಾಯಕ್, ಸುಶೀಲಮ್ಮ ಯಾದಗಿರಿ, ಎಂಆರ್ ಭೇರಿ, ರೇಣುಕಾ ಉಪಸ್ಥಿತರಿದ್ದರು. ಸ್ವಾಮಿ ವಿವೇಕಾನಂದ ಗಜಾನನ ಮಂಡಳಿ ವತಿಯಿಂದ ವಾಸವಿನಗರ ಬಸ್ ನಿಲ್ದಾಣ ಮೈದಾನದಲ್ಲಿ 23ನೇ ವರ್ಷ ಗಣೇಶೋತ್ಸವ ಜಲಾಭಿಷೇಕ ಮೂಲಕ ವಿಸರ್ಜನೆ ಮಾಡಲಾಯಿತು. ಸ್ವಾಮಿ ವಿವೇಕಾನಂದ ಗಜಾನನ ಮಂಡಳಿ ವತಿಯಿಂದ ವಾಸವಿನಗರ ಬಸ್ ನಿಲ್ದಾಣದ ಮೈದಾನದಲ್ಲಿ 23ನೆಯ ವರ್ಷದ ಗಣೇಶೋತ್ಸವ ಅತ್ಯಂತ ಸಡಗರದಿಂದ ಆಚರಿಸಲಾಯಿತು. ಸಂಪೂರ್ಣ ಪರಿಸರ ಸ್ನೇಹ ಅಲಂಕಾರ ಹಾಗೂ ಶುದ್ಧ ಮಣ್ಣಿನ ಗಣೇಶನನ್ನು ಪ್ರತಿಷ್ಠಾಪಿಸಲಾಗಿತ್ತು. ವಿಸರ್ಜನೆ ಕಾರ್ಯವನ್ನು ಅದೇ ಮೈದಾನದಲ್ಲಿ ಜಲಾಭಿಷೇಕದ ಮೂಲಕ ನೆರವೇರಿಸಿದ್ದು ವಿಶೇಷವಾಗಿ ಎಲ್ಲರ ಗಮನ ಸೆಳೆಯಿತು. ಬಡಾವಣೆಯ ಸಮಸ್ತ ನಾಗರಿಕರು ಕೂಡ ಈ ಜಲಾಭಿಷೇಕ ಮಾಡಿ ಭಕ್ತಿಪೂರ್ವಕ ವಿಸರ್ಜನೆಗೆ ಸಾಕ್ಷಿಯಾದರು. ಅತ್ಯಂತ ಅರ್ಥಪೂರ್ಣ ಹಾಗೂ ಭಕ್ತಿಭಾವಗಳೊಂದಿಗೆ ಗಣೇಶೋತ್ಸವ ಆಚರಿಸಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು. गणपति बप्पा गणपति बप्पा मंगल मूर्ति गणपति बप्पा गणपति बप्पा गजानन महाराज by DJ Dana.
ಈ ಸಂದರ್ಭದಲ್ಲಿ ಶಂಕರ್ ರೆಡ್ಡಿ, ಪ್ರಸನ್ನ ಜೈನ್, ಭೀಮಣ್ಣ, ಅರುಣ್ ಕುಮಾರ್, ಕೇಶವ್, ನರೇಶ್, ಅಚ್ಯುತ್, ಜಯಸಿಂಹ, ಸಂಜಯ್, ವೆಂಕಿ, ಪ್ರಜ್ವಲ್ ಮುಂತಾದವರು ಉಪಸ್ಥಿತರಿದ್ದರು. ರಾಷ್ಟ್ರೀಯ ಸ್ವಚ್ಛತಾ ಅಭಿಯಾನದ ಅಂಗವಾಗಿ ಸೆಪ್ಟೆಂಬರ್ 28ರಂದು ನಗರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಆವರಣದಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ರಾಷ್ಟ್ರೀಯ ಸ್ವಚ್ಛತಾ ಅಭಿಯಾನದ ಅಂಗವಾಗಿ ಸೆಪ್ಟೆಂಬರ್ 27ರಂದು ನಗರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಆವರಣದಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ನಗರದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾ ಸುರೇಂದ್ರ ಬಾಬು ಅವರು ಕಸ ಗುಡಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಜಿಲ್ಲೆಯ 4 ತಾಲೂಕುಗಳು, ಸಾರ್ವಜನಿಕ ಆಸ್ಪತ್ರೆ, 50 ಪ್ರಾಥಮಿಕ ಆರೋಗ್ಯ ಕೇಂದ್ರ, 6 ಸಮುದಾಯ ಆರೋಗ್ಯ ಕೇಂದ್ರಗಳು, 213 ಆರೋಗ್ಯ ಉಪಕೇಂದ್ರಗಳು ಹಾಗೂ 6 ನಗರ ಆರೋಗ್ಯ ಕೇಂದ್ರಗಳು ಸೇರಿದಂತೆ ಜಿಲ್ಲೆಯ ಎಲ್ಲಾ ಆರೋಗ್ಯ ಇಲಾಖೆಯ ಕಚೇರಿಗಳಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಆರೋಗ್ಯ ಇಲಾಖೆಯಿಂದ ವಿಶೇಷವಾಗಿ ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರದ ಒಂದು ಸಂಯುಕ್ತ ಸಹಭಾಗಿತ್ವದಲ್ಲಿ ಆಯುಷ್ಮಾನ್ ಭವ ಕಾರ್ಯಕ್ರಮವನ್ನು ಎಲ್ಲ ಕಡೆ ಹಮ್ಮಿಕೊಳ್ತಾ ಇದ್ದೀವಿ. ಇದರಲ್ಲಿ 3 ಮುಖ್ಯ ಉದ್ದೇಶ ಇದೆ. ಆಯುಷ್ಮಾನ್ ಭವ ಕಾರ್ಯಕ್ರಮಗಳಲ್ಲಿ ಮೊದಲನೇದಾಗಿ ಆಯುಷ್ಮಾನ್ ಆಪ್ಕೆ ದ್ವಾರ ಅಂತೇಳಿ ನಾವು ಇದರಲ್ಲಿ ಏನು ಎಲ್ಲ ಸಾರ್ವಜನಿಕರಿಗೆ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಆರೋಗ್ಯ ಯೋಜನೆ ಅಡಿಯಲ್ಲಿ ABRK ಕಾರ್ಡ್ಗಳನ್ನು ಕೊಡೋದು ಮತ್ತು ಎರಡನೇದಾಗಿ ಎಲ್ಲ ಉಪಕೇಂದ್ರ ಮಟ್ಟದಲ್ಲಿ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಟ್ಟದಲ್ಲಿ ಮತ್ತು ಸಮುದಾಯ ಆರೋಗ್ಯ ಕೇಂದ್ರ ಮಟ್ಟದಲ್ಲಿ ಆರೋಗ್ಯ ಮೇಳಗಳನ್ನು ಹಮ್ಮಿಕೊಳ್ಳೋದು, ಇದು ಎರಡನೇ ಉದ್ದೇಶ. ಮೂರನೇದಾಗಿ ಜನರಿಗೆ ಆರ್ಗನ್ ಡೊನೇಷನ್ ಅಂದರೆ ಅಂಗಾಂಗ ದಾನದ ಬಗ್ಗೆ ನಾವು ಹೆಚ್ಚು ಪ್ರಚಾರ ಮಾಡಬೇಕಾಗ್ತದೆ. ನೆಕ್ಸ್ಟ್ ಈಗ ಇದರ ಜೊತೆಯಲ್ಲೇ ಆಯುಷ್ಮಾನ್ ಭವ ಇದು ಕಾರ್ಯಕ್ರಮ ಅಡಿಯಲ್ಲಿ ಸ್ವಚ್ಛತಾ ಸೇವಾ ಅಭಿಯಾನನೂ ಕೂಡ ಹಮ್ಮಿಕೊಂಡಿದ್ದಾರೆ. ಇದರ ಮುಖ್ಯ ಉದ್ದೇಶ ಸ್ವಚ್ಛ ಆಸ್ಪತ್ರೆ ನಮ್ಮ ಆದ್ಯತೆ ಅನ್ನೋ ಒಂದು ಧ್ಯೇಯೋದ್ದೇಶದೊಂದಿಗೆ ಎಲ್ಲ ಕಡೆ ಇವತ್ತು ರಾಯಚೂರು ಜಿಲ್ಲೆಯ ಅಥವಾ ನಮ್ಮ ಕರ್ನಾಟಕದ ಎಲ್ಲ ಆರೋಗ್ಯ ಕೇಂದ್ರಗಳು ಮತ್ತು ರಾಯಚೂರು ಜಿಲ್ಲೆಯ 50 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಮತ್ತು 213 ಉಪಕೇಂದ್ರಗಳು ಮತ್ತು ತಾಲೂಕು ಆಸ್ಪತ್ರೆಗಳು, ಜಿಲ್ಲಾ ಮಟ್ಟದ ಆಸ್ಪತ್ರೆಗಳು ಮತ್ತು ನಮ್ಮ ಎಲ್ಲ ಕಾರ್ಯಾಲಯಗಳಲ್ಲಿ ಈ ಸ್ವಚ್ಛತಾ ಕಾರ್ಯಕ್ರಮವನ್ನು ಆಂದೋಲನವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಆಂದೋಲನಕ್ಕೆ ಎಲ್ಲ ನಮ್ಮ ಆರೋಗ್ಯ ಇಲಾಖೆಯ ಸಿಬ್ಬಂದಿ ವರ್ಗದವರು, ಅಧಿಕಾರಿ ವರ್ಗದವರು ಮತ್ತು ಎಲ್ಲ ಈಗ ನರ್ಸಿಂಗ್ ಕಾಲೇಜು, ಆಶಾ ಕಾರ್ಯಕರ್ತರು ಎಲ್ಲರೂ ಪಾಲ್ಗೊಂಡಿದ್ದಾರೆ. ಇದರ ಮುಖ್ಯ ಉದ್ದೇಶ ಈಗೇನು ನಮ್ಮ ಸ್ವಚ್ಛತೆ ಏನು ಕಾಪಾಡಬೇಕಾಗಿದೆ, ನಮ್ಮ ಸರೌಂಡಿಂಗಲ್ಲಿ ಫಸ್ಟು ನಮ್ಮ ಹಾಸ್ಪಿಟ್ಲ್ಗಳ ಸ್ವಚ್ಛತೆಯನ್ನು ಆದ್ಯತೆ ಕೊಡೋದು ಭಾಳ ಇಂಪಾರ್ಟೆಂಟ್. ಸಾರ್ವಜನಿಕರಿಗೆ ಅಲ್ಲಿ ಬಂದ ತಕ್ಷಣ ನಮ್ಮದು ಕೂಡ ಯಾವುದೇ ಖಾಸಗಿ ಆಸ್ಪತ್ರೆಗಿಂತ ಕಡಿಮೆ ಇಲ್ಲ ಅನ್ನೋ ಒಂದು ಭಾವನೆ ಮೂಡಬೇಕು. ಈಗಾಗಲೇ ರಾಯಚೂರು ಜಿಲ್ಲೆಯಲ್ಲಿ ನಾವು ಇದಕ್ಕೆ ಭಾಳಷ್ಟು ಒತ್ತು ಕೊಡ್ತಾ ಇದ್ದೀವಿ. ಭಾಳಷ್ಟು ನಮ್ಮ ಆರೋಗ್ಯ ಕೇಂದ್ರಗಳು ಕಾಯಕಲ್ಪ ಅಡಿಯಲ್ಲಿ ಈಗಾಗಲೇ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾವೆ. ಎನ್ಕಾಸಲ್ಲಿರ್ಬೋದು, ಇದು ಲಕ್ಷಲ್ಲಿರ್ಬೋದು, ಬೇರೆ ಕೂಡ ನಮ್ಮ ಆಸ್ಪತ್ರೆಗಳು ಈಗ ಒಂದು ಸ್ವಚ್ಛತೆಯನ್ನು ಕಾಣ್ತಾ ಇದ್ದಾವೆ. ಈಗಲೂ ಕೂಡ ಇದೇ ಥರ ನಾವು ಎಲ್ಲ ಆಸ್ಪತ್ರೆಗಳನ್ನು ಸ್ವಚ್ಛತೆಯಾಗಿ ಕಾಪಾಡೋದು ಮೊದಲನೇ ಆದ್ಯತೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ಅದೇ ರೀತಿ ಇಲ್ಲಿ ನಮ್ಮಲ್ಲಿ ಕರ್ತವ್ಯ ನಿರ್ವಹಿಸಿದಂಥ ಎಲ್ಲ ಅಧಿಕಾರಿ ವರ್ಗದವರು, ಸಿಬ್ಬಂದಿ ವರ್ಗದವರು ಹೇಳೋದೇನೆಂದರೆ ತಮ್ಮ ಒಂದು ಪರಿಸರವನ್ನು ವಿಶೇಷವಾಗಿ ನಮ್ಮ ಒಂದು ಇನ್ಸ್ಟಿಟ್ಯೂಷನ್ಗಳು ಏನಿರ್ತಾವ, ಆಸ್ಪತ್ರೆ ಇರ್ಬೋದು, ಆಫೀಸ್ಗಳಿರ್ಬೋದು, ಸರೌಂಡಿಂಗ್ ಸ್ವಚ್ಛತೆಯನ್ನು ಇಟ್ಕೊಳ್ಬೇಕಂತೇಳಿ ಮತ್ತು ಇದರಿಂದ ಏನಾಗುತ್ತೆ ಬೇರೆಯವರು ಕೂಡ ಆರೋಗ್ಯ ಇಲಾಖೆಯವರು ಅದು ಸ್ವಚ್ಛತೆ ಜೊತೆಗೆ ಆಸ್ಪತ್ರೆಗಳು ಸರಿಯಾದ ಒಂದು ಸೇವೆಗಳನ್ನು ಒದಗಿಸ್ತಾರೆ ಅನ್ನೋಂಥ ಒಂದು ಸಂದೇಶನೂ ಹೋಗುತ್ತೆ. ಅದಕ್ಕಾಗಿ ನಾನೆಲ್ಲ ಸಿಬ್ಬಂದಿಯವರಿಗೆ ಮತ್ತು ಸಾರ್ವಜನಿಕರು ಕೇಳೋದು ತಮ್ಮ ಪರಿಸರವನ್ನು ಸ್ವಚ್ಛ ಇಟ್ಕೊಳ್ಬೇಕಂತೇಳಿ ಕೇಳ್ಕೊಳ್ತೀನಿ. ಈಗ ನಾವು ಈ ಸ್ವಚ್ಛತಾ ಅಭಿಯಾನವನ್ನು ನಮ್ಮ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಾರ್ಯದಲ್ಲಿ ಇವತ್ತು ನಾವು ಹಮ್ಮಿಕೊಳ್ತಾ ಇದ್ದೀವಿ. ಎಲ್ಲರೂ ಇದರಲ್ಲಿ ಪಾಲ್ಗೊಳ್ಬೇಕಂತ ವಿನಂತಿ.
ಈ ಸಂದರ್ಭದಲ್ಲಿ ಜಿಲ್ಲಾ ತರಬೇತಿ ಕೇಂದ್ರದ ಪ್ರಾಂಶುಪಾಲರಾದ ಡಾಕ್ಟರ್ ವೆಂಕಟೇಶ್, ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಡಾಕ್ಟರ್ ಗಣೇಶ್, ಜಿಲ್ಲಾ ಆರ್ಸಿಎಚ್ ಅಧಿಕಾರಿ ಡಾಕ್ಟರ್ ನಂದಿತಾ, ಕುಷ್ಠರೋಗ ನಿರ್ಮೂಲನಾ ಅಧಿಕಾರಿ ಡಾಕ್ಟರ್ ಯಶೋಧ, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಶಾಕೀರ್, ಡಾಕ್ಟರ್ ಜಯಂತಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ವರ್ಗೀಕರಣಕ್ಕೆ ಆಗ್ರಹಿಸಿ ಮಾದಿಗ ದಂಡೂರ ರಾಷ್ಟ್ರ ಸಮಿತಿ ಅಧ್ಯಕ್ಷ ಮಂದಕೃಷ್ಣ ಮಾದಿಗ ಇವರು ಅಕ್ಟೋಬರ್ 4ರಿಂದ ನವೆಂಬರ್ 4ರವರೆಗೆ ತೆಲಂಗಾಣದ ರಾಜ್ಯ ಆಲಂಪುರ್ನಿಂದ ಹೈದರಾಬಾದ್ ವರೆಗೆ ಮಾದಿಗ ಬೃಹತ್ ಪಾದಯಾತ್ರೆ ಕೈಗೊಳ್ಳಲು ನಿರ್ಧರಿಸಿದ್ದು 28ರಂದು ನಗರಕ್ಕೆ ಆಗಮಿಸಿ ರಾಜ್ಯ ಸಮಿತಿ ಕಾರ್ಯಕಾರಿಣಿ ನಡೆಸಲಿದ್ದಾರೆ ಎಂದು ಮಾದಿಗ ದಂಡೂರ ಸಮಿತಿ ರಾಜ್ಯಾಧ್ಯಕ್ಷ ನರಸಪ್ಪ ದಂಡೂರ್ ಹೇಳಿದರು. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ವರ್ಗೀಕರಣಕ್ಕೆ ಆಗ್ರಹಿಸಿ ಮಾದಿಗ ದಂಡೋರ ರಾಷ್ಟ್ರ ಸಮಿತಿ ಅಧ್ಯಕ್ಷ ಮಂದಕೃಷ್ಣ ಮಾದಿಗ ಇವರು ಅಕ್ಟೋಬರ್ 4ರಿಂದ ನವೆಂಬರ್ 4ರವರೆಗೆ ತೆಲಂಗಾಣದ ರಾಜ್ಯ ಆಲಂಪುರನಿಂದ ಹೈದರಾಬಾದಿಗೆ ಮಾದಿಗರ ಬೃಹತ್ ಪಾದಯಾತ್ರೆ ಕೈಗೊಳ್ಳಲು ನಿರ್ಧರಿಸಿದ್ದು 28ರಂದು ನಗರಕ್ಕೆ ಆಗಮಿಸಿ ರಾಜ್ಯ ಸಮಿತಿ ಕಾರ್ಯಕಾರಿಣಿ ನಡೆಸಲಿದ್ದಾರೆ ಎಂದು ಮಾದಿಗ ದಂಡೋರ ಸಮಿತಿ ರಾಜ್ಯಾಧ್ಯಕ್ಷ ನರಸಪ್ಪ ದಂಡೋರ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಹಿಂದಿನ ಬಿಜೆಪಿ ಸರ್ಕಾರ ಅವಧಿಯಲ್ಲಿ ಒಳ ಮೀಸಲಾತಿ ವರ್ಗೀಕರಣಕ್ಕೆ ಕೇಂದ್ರಕ್ಕೆ ಶಿಫಾರಸು ಮಾಡಿತ್ತು. ಆದರೆ ಕೇಂದ್ರ ಸರ್ಕಾರ ಗೃಹ ಸಚಿವ ಅಮಿತ್ ಶಾ ನೀಡಿದ ಭರವಸೆಯಂತೆ ಸಂವಿಧಾನ ತಿದ್ದುಪಡಿ ತರಲು ಮುಂದಾಗದೆ ನಿರ್ಲಕ್ಷ್ಯ ವಹಿಸುತ್ತಿರುವ ವಿರುದ್ಧ ಪಾದಯಾತ್ರೆ ನಡೆಯಲಿದೆ. 28ರಂದು ನಗರದ ಸಂತೋಷ್ ಸರೋವರ ಹೋಟೆಲ್ನಲ್ಲಿ ರಾಜ್ಯ ಕಾರ್ಯಕಾರಿಣಿ ಸಭೆ ನಡೆಯಲಿದ್ದು, ಎಲ್ಲಾ ಜಿಲ್ಲೆಗಳಿಂದ ಹೋರಾಟ ಸಮಿತಿ ಪದಾಧಿಕಾರಿಗಳು, ತಾಲೂಕಾ ಘಟಕದ ಪದಾಧಿಕಾರಿಗಳು ಭಾಗಿಯಾಗಲಿದ್ದಾರೆ. ರಾಜ್ಯದಿಂದಲೂ ಪಾದಯಾತ್ರೆ ಹೋರಾಟಕ್ಕೆ ಭಾಗವಹಿಸುವುದು ಹಾಗೂ ರಾಜ್ಯದಲ್ಲಿ ಮುಂದಿನ ಹೋರಾಟ ರೂಪರೇಷೆಗಳ ಕುರಿತು ಚರ್ಚಿಸಲಾಗುತ್ತದೆ. ಸಮುದಾಯ ಸಂಘಟನೆಗಳು, ಬುದ್ಧಿಜೀವಿಗಳು, ಸಾಹಿತಿಗಳು, ನೌಕರರು ಸೇರಿದಂತೆ ಎಲ್ಲರೂ ಭಾಗವಹಿಸುವಂತೆ ಮನವಿ ಮಾಡಿದರು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಒಳ ಮೀಸಲಾತಿ ವರ್ಗೀಕರಣಕ್ಕೆ ಬಿಜೆಪಿ ಸರ್ಕಾರ ಶಿಫಾರಸು ಮಾಡಿದ್ದರಿಂದ ಸಿಹಿ ಹಂಚಿ ವಿಜಯೋತ್ಸವ ಮಾಡಲಾಯಿತು. ಆದರೆ ಕೇಂದ್ರ ಸರ್ಕಾರ ಕಾನೂನು ತಿದ್ದುಪಡಿ ಮಾಡಿ ಜಾರಿಗೊಳಿಸಬೇಕಿತ್ತು. ಆದರೆ ಯಾವುದೇ ಸ್ಪಂದನೆ ನೀಡದೇ ಇರುವುದರಿಂದ ಮಾದಿಗರ ವಿಶ್ವರೂಪದ ಹೋರಾಟ ನಡೆಯಲಿದೆ ಎಂದರು. ಶ್ರೀ ಮಂದಕೃಷ್ಣ ಮಾದಿಗರವರು ಕಳೆದ 18ರಿಂದ 22ರವರೆಗೆ ದಿಲ್ಲಿಯಲ್ಲಿ ಜಂತರ್ ಮಂತರದಲ್ಲಿ ಮಹಾಧರಣ ಕಾರ್ಯಕ್ರಮ ದೊಡ್ಡ ಮಟ್ಟದಲ್ಲಿ ನಡೆಸಿದ್ವಿ. ಅಲ್ಲಿ ಕೇಂದ್ರ ಸರ್ಕಾರ ಉಷಾ ಆಯೋಗದ ಶಿಫಾರಸಿಗಾಗಿ ನಾನು ಮಾಡ್ತೀವಿ ಅಂತ ಮಾತುಕೊಂಡಿದ್ದು, ಆದರೂ ಆ ಬಿಲ್ಲನ್ನು ಪಾಸ್ ಮಾಡಿಲ್ಲ. ಹಾಗಾಗಿ ಎಸ್ಸಿ ವರ್ಗೀಕರಣ ಆಗಲೇಬೇಕಂತೇಳಿ ಈಗಾಗಲೇ ಸನ್ಮಾನ್ಯ ಶ್ರೀ ಮಂದಕೃಷ್ಣ ಮಾದಿಗರವರು ಕರ್ನಾಟಕ, ತಮಿಳುನಾಡು ಮತ್ತು ಆಂಧ್ರ ಮತ್ತು ತೆಲಂಗಾಣ ಈ 4 ರಾಜ್ಯಗಳಿಂದ ಪಾದಯಾತ್ರೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ನಾಳೆ ನಮ್ಮ ರಾಯಚೂರು ನಗರಕ್ಕೆ ಬರ್ತಾ ಇದ್ದಾರೆ ಮಂದಕೃಷ್ಣ ಮಾದಿಗರವರು, ರಾಷ್ಟ್ರೀಯ ಅಧ್ಯಕ್ಷರು. ಸಂತೋಷ್ ಸರೋವರ ಹಾಲ್ನಲ್ಲಿ ಪೂರ್ವ ಸಭೆಯನ್ನು ಕರೆದಿದ್ದಾರೆ. ಆ ಸಭೆಯ ರಾಜ್ಯ ಕಾರ್ಯಕಾರಿಣಿ ಪದಾಧಿಕಾರಿಗಳು ಆಗಮಿಸುತ್ತಿದ್ದಾರೆ. ಮತ್ತು ನಾವು ಇವತ್ತು ಸಾಮಾಜಿಕ ನ್ಯಾಯಕ್ಕಾಗಿ ಸುಮಾರು 25 ವರ್ಷಗಳ ಕಾಲ ನಿರಂತರ ಹೋರಾಟವನ್ನು ಮಾಡಿಕೊಂಡು ಬಂದಿದ್ದೀವಿ. 25-30 ವರ್ಷಗಳ ಕಾಲ ನಾವು ಹೋರಾಟ ಮಾಡಿದರೂ ಕೂಡ ಆಳುವಂತಹ ಸರ್ಕಾರಗಳು ಕಳೆದ ಬಸವರಾಜ ಬೊಮ್ಮಾಯಿ ಸರ್ಕಾರ ಮಾತು ಬೇಕಾದ್ರೆ ನಡೆದುಕೊಂಡಿದ್ದಾರೆ. ಅವರು ಶಿಫಾರಸು ಮಾಡಿದ್ದಾರೆ ಕೇಂದ್ರಕ್ಕೆ. ಅದೇ ರೀತಿ ಕೇಂದ್ರದಲ್ಲಿ ಕೂಡ ಹಾಕಬೇಕಂತೇಳಿ ನಾವು ಒತ್ತಡ ಹಾಕಿದಾಗ ಆ ಬಿಲ್ಲನ್ನು ಮಾಡದೆ ವಿಳಂಬದೊಡನೆ ಮಾಡುವುದರಿಂದ ಸನ್ಮಾನ್ಯ ಶ್ರೀ ಮಂದಕೃಷ್ಣ ಮಾದಿಗರವರು ಅಕ್ಟೋಬರ್ 4ರಿಂದ ಆಲಂಪುರ್, ತೆಲಂಗಾಣ ಆಲಂಪುರದಿಂದ ಹೈದರಾಬಾದಿಗೆ ನವೆಂಬರ್ 4ರವರೆಗೆ ಪಾದಯಾತ್ರೆ ಇರುತ್ತೆ. ಅದರ ಅಂಗವಾಗಿ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಕೂಡ ಯಾವ ರೀತಿ ನಾವು ಕೇಂದ್ರ ಸರ್ಕಾರವನ್ನು ಹೊರಡಿಸಬೇಕು, ಯಾವ ರೀತಿ ನಾವು ಸರ್ಕಾರನ ಹೊರತುಪಡಿಸಬೇಕು ಅನ್ನೋ ಉದ್ದೇಶಕ್ಕೆ ನಾಳೆ ನಗರಕ್ಕೆ ಬರ್ತಾರೆ ಮಂದಕೃಷ್ಣ ಮಾದಿಗರವರು. ಈಗಾಗಲೇ ತಮಗೆ ಗೊತ್ತಿದ್ದ ಹಾಗೆ ಶೋಷಿತ ಸಮುದಾಯಗಳಿಗೆ ನ್ಯಾಯ ಸಿಗಬೇಕು, ಸಮಾಜದ ಸಾಮಾಜಿಕ ನ್ಯಾಯ ಸಿಗಬೇಕಂತೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದರು, ಅದೇ ರೀತಿ ನಮ್ಮ ಮಂದಕೃಷ್ಣ ಮಾದಿಗರವರು ಕೂಡ ಎಸ್ಸಿ ಪಟ್ಟಿಯಲ್ಲಿರುವಂತಹ ಎಲ್ಲ ಉಪಜಾತಿಗಳಿಗೂ ಮತ್ತು ಜನರಿಗೆ ಸಿಗಬೇಕು, ನ್ಯಾಯ ಸಿಗಬೇಕು, ಸಾಮಾಜಿಕ ನ್ಯಾಯ ಸಿಗಲೇಬೇಕಂತೇಳಿ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಈ ಹೋರಾಟದ ಪ್ರತಿಫಲ ಆಗಲೇ ಇಲ್ಲ. ಹಾಗಾಗಿ ಸುಮಾರು 25 ಲಕ್ಷ ಜನ ಹೈದರಾಬಾದ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಮಾದಿಗರ ವಿಶ್ವರೂಪ ಸಮಾವೇಶವನ್ನು ಹಮ್ಮಿಕೊಂಡಿದ್ದಾರೆ. ಅದರಿಂದ ಕರ್ನಾಟಕ ರಾಜ್ಯದಿಂದ ಕೂಡ
ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಹೈದರಾಬಾದ್ಗೆ ತೆರಳಬೇಕಾಗಿದೆ. ನಾಳೆ ಏನು ನಮ್ಮ ಮಂದಾಕೃಷ್ಣ ಮಾರ್ಗದವರು ಕಾರ್ಯಕರ್ತರ ಸಭೆಯಲ್ಲಿ ಏನು ತೀರ್ಮಾನಗಳು ತಗೋತಾರೆ, ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯಲ್ಲಿ ಯಾವ ರೀತಿ ಹೋರಾಟ ಮಾಡಬೇಕು, ಏನು ಮಾಡಬೇಕು, ಪಾದಯಾತ್ರೆ ಮಾಡಬೇಕಾ ಎಂತಂತೇಳಿ ಕರ್ನಾಟಕ ಜವಾಬ್ದಾರಿ ವಹಿಸ್ಕೊಳ್ತಾ ಇದ್ದಾರೆ. ಹಾಗಾಗಿ ನಾವು ನಾಳೆ ಸಂತೋಷ ಸಮಯದಿಂದ ಈ ಪತ್ರಿಕಾಗೋಷ್ಠಿಯ ಮೂಲಕ ಸಮಾಜಕ್ಕೆ ನಾವು ಕರೆ ಕೊಡ್ತಾ ಇದ್ದೀವಿ. ಸಮಾಜದ ಬಂಧುಗಳೇ, ಚಿಂತಕರೇ, ಹೋರಾಟಗಾರರೇ, ಈ ಒಂದು ಕಾರ್ಯಕರ್ತ ಸಭೆಯಲ್ಲಿ ಎಲ್ಲ ನನ್ನ ದಂಡವರದ ಜಿಲ್ಲಾ ಪದಾಧಿಕಾರಿಗಳು, ತಾಲೂಕು ಪದಾಧಿಕಾರಿಗಳು, ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಅದರ ಜೊತೆಗೆ ಈಗಾಗಲೇ ಕರ್ನಾಟಕ ರಾಜ್ಯದಲ್ಲೇ ಏನು ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಇದೆ, ಕಳೆದ ಅಧಿವೇಶನದಲ್ಲಿ ಮೊಟ್ಟ ಮೊದಲನೇದಾಗಿ ನಾವೇ ಮತ್ತೊಂದು ಸಲ ಅಧಿವೇಶನ ಕರೆದು ಸದಸ್ಯರಾಗಿ ಬಗ್ಗೆ ಚರ್ಚೆ ಮಾಡ್ಕೊಂಡು ಹೇಳಿದ್ರು. ಅದ್ರ ಬಗ್ಗೆ ಯಾವುದೂ ದೊರೆಯುತ್ತಿಲ್ಲ. ಅವರು ಚುನಾವಣೆ ವೋಟ್ ಬ್ಯಾಂಕ್ ಆಗಿ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ್ರು ಹೊರತು ಎಲ್ಲಿ ಕೂಡ ಅವರು ಸದಾಶಿವರ ಬಗ್ಗೆ ದೊರೆಯುತ್ತಿರಲಿಲ್ಲ. ಆದರೂ ಸಮಾಜ ಇವತ್ತು ನೋಡ್ತಾ ಇದೆ, ಯಾವ ಸರ್ಕಾರ ಮಾಡಿದೆ, ಯಾವ ಸರ್ಕಾರ ಮಾಡಿಲ್ಲ. ಕೆಲವೇ ದಿನಗಳಲ್ಲಿ ಲೋಕಸಭಾ ಚುನಾವಣೆ ಬರ್ತಾ ಇದೆ. ಆ ಚುನಾವಣೆಯಲ್ಲಿ ಯಾವ ರೀತಿ ನಾವು ನಿರ್ಣಯಗಳು ತಗೊಳ್ಬೇಕು, ಯಾವ ರೀತಿ ನಾವು ಯಾವ ಪಕ್ಷಕ್ಕೆ ಬೆಂಬಲಿಸಬೇಕು, ಏನು ಮಾಡಬೇಕಂತ ತೀರ್ಮಾನ ನಾಳೆ ನಡೀತಾ ಇದೆ. ಸಂತೋಷ್ ಸರ್ ಅವರಲ್ಲಿ ಸನ್ಮಾನ ಮಂದಾಕೃಷ್ಣ ಮಾರ್ಗದವರು ಅವ್ರ ನಿರ್ಣಯಗಳ ಬದ್ಧವಾಗಿ ನಾವು ಕರ್ನಾಟಕದ ರಾಜ್ಯಾಧ್ಯಕ್ಷರಾಗಿ ನಾವು ನಿರ್ಣಯಗಳು ಅವರು ಹೇಳಿದಂತೆ ನಾವು ನಡ್ಕೊಳ್ತೀವಿ ಅಂತೇಳಿ ಇವತ್ತು ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ರೈತರಿಗೆ ಆಗಮಿಸ್ತಾ ಇದ್ದಾರೆ. ಹಾಗಾಗಿ ಹಲವು ಮಾರ್ಗಡೆ ಚಲೋ ಪಾದಯಾತ್ರೆಗೆ ನಾವು ಬೆಂಬಲಿಸೋಣ, ಹೈದರಾಬಾದ್ಗೆ ನಾವು ಸೇರಿಕೊಳ್ಳೋಣ ಅಂತೇಳಿ ನಾಳೆ ಸಭೆ ನಡೀತಾ ಇದೆ. ಹಾಗಾಗಿ ನಾವು ಪತ್ರಿಕಾ ರಂಗದಲ್ಲಿ ವಿನಂತಿ ಮಾಡೋದಷ್ಟೇ, ತಾವೆಲ್ಲರೂ ಕೂಡ ಮುಖಪುಟದಲ್ಲಿ ಬಂದಿದ್ದೀರಾ, ಎಲ್ಲ ಸಮಾಜಕ್ಕೆ ಅನ್ಯಾಯ ಇರೋದು ತಾವೆಲ್ಲರೂ ಕೂಡ ಬರೆದು ಸಮಾಜಕ್ಕೆ ಸಂದೇಶವನ್ನು ಕೊಟ್ಟಿದ್ದೀರಾ. ಅದೇ ರೀತಿ ಇವತ್ತು ಕೂಡ ಈ ಒಂದು ಪತ್ರಿಕಾಗೋಷ್ಠಿಯ ಮೂಲಕ ನಾವು ವಿನಂತಿ ಮಾಡ್ತಾ ಇದ್ದೀವಿ, ಮುಖಪುಟದಲ್ಲಿ ಬರೆದು ಅವರಿಗೆ ಈ ಒಂದು ಸಾಮಾಜಿಕ ನ್ಯಾಯವನ್ನು ತಾವು ಕೂಡ ಪಾಲ್ಗಾರರಾಗಬೇಕಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಹಾಗಾಗಿ ನಾವು ಇವತ್ತು ಸುಮ್ಮನಿದ್ದರೆ ಸುಲಿಂಗಪ್ಪದು ಧನ್ಯ ಇದ್ದರೆ ಜಯ ನಮ್ಮದು. ಹಾಗಾಗಿ ನಾವು ಇಲ್ಲಿ ಹೇಳಬೇಕಾಗಿದೆ, ನಾವು ಹಲವಾರು ಸಲ ಬಂಧನಕ್ಕೊಳಗಾಗಿದ್ದೀವಿ, ಅವಮಾನಕ್ಕೊಳಗಾಗಿದ್ದೀವಿ, ಶೋಷಿತ ಸಮುದಾಯಕ್ಕೆ ನ್ಯಾಯ ಕೊಡ್ತಾ ಇಲ್ಲ. ಕಳೆದ ಬಿಜೆಪಿ ಸರ್ಕಾರ ಚುನಾವಣಾ ಸಂದರ್ಭದಲ್ಲಿ ಮಾತು ಕೊಟ್ಟಿದ್ರು. ಕೇಂದ್ರ ಹೋಮ್ ಮಂತ್ರಿಗಳಾದಂಥ ಅಮಿತ್ ಶಾ ಅವರು ಬೆಂಗಳೂರು ನಗರದಲ್ಲಿ ನಮ್ಮ ಸರ್ಕಾರ ಇದೆ, ನಾವೇ ನಿಮ್ಮ SC ವರ್ಗೀಕರಣ ಒಳಗಿಸಲು ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ರು. ಆದರೂ ಕೂಡ ಮೊನ್ನೆ ಏನು ಪಾರ್ಲಿಮೆಂಟ್ ಸಮಾವೇಶ ಏನು ನಡೀತು, ಅಧಿವೇಶನ ನಡೀತು, ಆ ಸಂದರ್ಭದಲ್ಲಿ ಯಾವುದೂ ಕೂಡ ಧ್ವನಿ ಎತ್ತಲಿಲ್ಲ. ಇಲ್ಲಿ ಮಾಡ್ತಾ ಇದ್ದಾರೆ ಕಾಣ್ತಾ ಇದೆ, ಉದ್ದೇಶಪರವಾಗಿ ನಮ್ಮನ್ನು ಬಳಸ್ಕೊಳ್ಳಿಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ ಅನ್ನೋ ವಿಷಯ ನಮಗೆ ಅರ್ಥವಾಗಿದ್ದರಿಂದ ಸನ್ಮಾನ್ಯ ಮಂದಾಕೃಷ್ಣ ಮಾರ್ಗಣ್ಣವರು ಉಗ್ರವಾದಂಥ ಪಾದಯಾತ್ರೆ ಮೂಲಕ ಇವತ್ತು ಸರ್ಕಾರಕ್ಕೆ ಮನವೊಲಿಸಬೇಕಾಗಿದೆ. ಎಲ್ಲ ಪಕ್ಷಗಳು ಕೂಡ, ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, ಆಂಧ್ರದಲ್ಲಿ ತೆಲಂಗಾಣ ಪಕ್ಷ ಆಗಿರ್ಬೋದು, ಏನು ತೆಲಂಗಾಣ TRS ಆಗಿರ್ಬೋದು, ಹಾಗೆ ನಮ್ಮ YSR ಪಕ್ಷ ಆಗಿರ್ಬೋದು. ಈ ಸಂದರ್ಭದಲ್ಲಿ ರಾಜ್ಯ ಕಾರ್ಯದರ್ಶಿ ಸುರೇಶ್ ದುಗ್ನೂರು, ಯುವ ಘಟಕದ ಅಧ್ಯಕ್ಷ ರಂಜಿತ್ ದಂಡೋರ, ದುಳ್ಳೆಯ ಗುಂಜಾಳಿ, ಜಕ್ರಪ್ಪ ಹಂಚಿನಾಳ, ಹನುಮಂತು, ಗ್ಯಾರಿಕೇಶ್ ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಸುಮಾರು ವರ್ಷಗಳಿಂದ ಆಯುರ್ವೇದಿಕ್ ಕ್ಯಾಂಪ್ಗಳನ್ನು ಮಾಡಿಕೊಂಡು ಬಂದಿರುವಂತಹ ಡಾಕ್ಟರ್ ಮೌಲಾನಾ ಹಕೀಂ ಸಾಬ್ ಇವರು ಕಡಪದಿಂದ ರಾಯಚೂರಿಗೆ ಮೊಟ್ಟ ಮೊದಲ ಬಾರಿಗೆ ಬಂದಿದ್ದಾರೆ. ಇವರು ಪೈಲ್ಸ್, ಮಂಡಿ ನೋವು, ಎದೆ ನೋವು, ತಲೆನೋವು, ಬೆನ್ನು ನೋವು, ಹಲ್ಲು ನೋವು, ಕಿಡ್ನಿ ಸಮಸ್ಯೆ, ಕಾಮಲೆ ಇನ್ನು ಮುಂತಾದ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಿ ಗುಣಮುಖಪಡಿಸುತ್ತಾರೆ. ಎಷ್ಟೋ ಜನರು ಇವರ ಬಳಿ ಚಿಕಿತ್ಸೆ ಪಡೆದು ಗುಣಮುಖರಾಗಿದ್ದಾರೆ. ಅದರಲ್ಲಿ ನಮ್ಮ ಡಾಕ್ಟರ್ ಮೌಲಾನಾ ಸಾಹೇಬರು ಕಡಪದಿಂದ ಬಂದು ಆಂಧ್ರಪ್ರದೇಶದಲ್ಲಿ ಬಂದು ಸುಮಾರು ಸಾವಿರಾರು ಜನರಿಗೆ ಒಂದು ಒಳ್ಳೆಯ ಒಂದು ಆರೋಗ್ಯವನ್ನು ಮಾಡ್ತಾ ಇದ್ದಾರೆ. ಅವರು ಒಂದು ಏನಿದೆ ಔಷಧ ಉಪಯುಕ್ತವಾಗಿದೆ. ಒಂದು ಸರ್ವಿಸನ್ನು ಭಾಳಷ್ಟು ಜನ ತಗೊಂಡ್ರೆ ಭಾಳಷ್ಟು ಅನುಕೂಲ ಆಗಿದೆ. ಆಮೇಲೆ ಇವರ ಒಂದು ದರ ಏನಿದೆ ಔಷಧದ ರೇಟ್ ಭಾಳ ಕಡಿಮೆ ಇದೆ. ನಾನು ಒಂದು ವಿನಂತಿ ಮಾಡ್ತಾ ಇದ್ದೀನಿ ಸಾರ್ವಜನಿಕರಲ್ಲಿ, ಇವರ ಒಂದು ಸೇವೆಯನ್ನು ತಪ್ಪದೆ ಯಾರ್ಯಾರು ಒಂದು ಯಾವುದೇ ರೋಗದಿಂದ ನಡೀತಾ ಇದ್ದಾರೆ ಅವರು ತಗೊಳ್ಳೇಬೇಕಂತೇಳಿ ನಾನು ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ.
ಹಿಂದೆ ಸಂಪರ್ಕಿಸಿ ಡಾಕ್ಟರ್ ಮೌಲಾನಾ ಹಕೀಂ ಸಾಬ್, ಗುಲ್ಶನ್ ಫಂಕ್ಷನ್ ಹಾಲ್, ಗೋಶಾಲ್ ರೋಡ್, ರಾಯಚೂರ್. ಮೊಬೈಲ್ 8861698288. SAK Convention Hall. Book now, flat 50% discount. Save of the season. With luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. Visit SAK Convention Hall, Shekhar Nagar, IB Road, Raichur. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SAK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ SAK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರ್. ಮೊಬೈಲ್ 9483770202. ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್. ಅಶ್ವಿನಿ, ಹೇಗಿದ್ಯಾ? ಮಗು ತುಂಬಾ ಚೆನ್ನಾಗಿದೆ. ಹೌದು ಕಣೆ, ನನಗರ ತುಂಬಾ ವರ್ಷ ಆದ್ರೂ ಮಕ್ಕಳೇ ಆಗಿರ್ಲಿಲ್ಲ. ಆಗ ನಾನು ಹೊಸಮನಿ ಫರ್ಟಿಲಿಟಿ ಮತ್ತು IVF ಸೆಂಟರ್ ಹೋಗಿ ಟ್ರೀಟ್ಮೆಂಟ್ ತಗೊಂಡೆ. ಈಗ ಮಗು ಆಯ್ತು. ಹೌದು, ಹೊಸಮನಿ ಫರ್ಟಿಲಿಟಿ ಮತ್ತು IVF ಸೆಂಟರ್. ಇಲ್ಲಿ ದೊರೆಯುವ ಸೌಲಭ್ಯಗಳು: ಓವ್ಯುಲೇಷನ್, ಅಂಡೋತ್ಪತ್ತಿ, ಇಂಡಕ್ಷನ್, IUI, IVF, ICSI, ಪುರುಷ ಬಂಜೆತನ ಚಿಕಿತ್ಸೆ, TECA, PESA, ಫಲವತ್ತತೆ ಸಂರಕ್ಷಣಾ ಚಿಕಿತ್ಸೆ, ಹಿಸ್ಟರೋಸ್ಕೋಪಿ, ಲ್ಯಾಬ್ರೋಸ್ಕೋಪಿ, ನಿಯಮಿತ ANC ತಪಾಸಣೆ ಮತ್ತು ವಿತರಣೆ, ಅಲ್ಟ್ರಾಸೋನೋಗ್ರಫಿ, 24 ಗಂಟೆಗಳ ಲ್ಯಾಬ್ ಸೌಲಭ್ಯಗಳು ಮತ್ತು ICU, NICU ಸೆಟಪ್. ಹಿಂದೆ ಸಂಪರ್ಕಿಸಿ ಡಾಕ್ಟರ್ ರಶ್ಮಿ ಹೊಸಮನಿ ಮತ್ತು ಡಾಕ್ಟರ್ ಗುರುಪ್ರಸಾದ್ ಹೊಸಮನಿ. ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್, IB ರಸ್ತೆ, ಮದರ್ ಟ್ರಸ್ಟ್ ಸ್ಕೂಲ್ ಹತ್ತಿರ, ರಾಮಲಿಂಗೇಶ್ವರ ಲೇಔಟ್, ರಾಯಚೂರು. ಕರೆ ಮಾಡಿ 8971034723 ಮತ್ತು 9663556077. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. KTB Jewel Palace, gold, diamond, silver, trust of more than 100 years. Buy any gold jewelry at not more than 12.9% VA. Compare and buy. 0% making charges. New collections available in all varieties. We won't let you waste money on high making charges. Visit KTB Jewel Palace, Udayanagar, Station Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. ನಗರದ ಪ್ರತಿಷ್ಠಿತ ಬಡಾವಣೆಗಳಲ್ಲಿ ಒಂದಾದ
ಕುಂಬಾರ ಓಣಿಯಲ್ಲಿ ನಿರ್ಮಿಸಲಾದ ಆಧುನಿ ಮಹಾವೀರ್ ಎನ್ಕ್ಲೇವ್ ರಾಯಚೂರ್. ಇದು ನಗರದ ಹೃದಯ ಭಾಗದಲ್ಲಿ ಇದ್ದು ಮುಖ್ಯ ರಸ್ತೆಯಿಂದ ಕೇವಲ 150 ಮೀಟರ್ ಇದೆ. ಫ್ಲಾಟ್ಗಳ ಸರಿಯಾದ ವೀಕ್ಷಣೆಗಾಗಿ ಸೈಟ್ಗೆ ಭೇಟಿ ನೀಡಿ. ಸೌಲಭ್ಯಗಳು 3 BHK ಫ್ಲಾಟ್ಗಳು, 2 BHK ಫ್ಲಾಟ್ಗಳು ಮತ್ತು 2 ಲಿಫ್ಟ್ಗಳು ಹೊಂದಿದ್ದು ಹಾಗೂ ಜನರೇಟರ್ ಬ್ಯಾಕಪ್ ಕೂಡ ಇದೆ. ಫೈರ್ ಸೇಫ್ಟಿ ಪೈಪ್ಲೈನ್ ಜೊತೆಗೆ 24 ಗಂಟೆ ನೀರಿನ ಸೌಲಭ್ಯವಿದ್ದು ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಜೊತೆಗೆ ಸೂಕೋ ಬ್ಯಾಂಕ್ನಿಂದ ಸಾಲದ ಸೌಲಭ್ಯ ವ್ಯವಸ್ಥೆ ಇದೆ. ನೋಂದಣಿಗಾಗಿ ಹಿಂದೆ ಸಂಪರ್ಕಿಸಿ ಸಂತೋಷ್ ಜೈನ್ 9845151555. ಆಧುನಿ ಮಹಾವೀರ್ ಎನ್ಕ್ಲೇವ್ ರಾಯಚೂರ್, ಮಹಾಬಲೇಶ್ವರ ಚೌಕ ಹತ್ತಿರ, ಬೆಟ್ಟದೂರು ಆಸ್ಪತ್ರೆ ಹಿಂದುಗಡೆ, ಕುಂಬಾರ ಓಣಿ, ರಾಯಚೂರು. ಬಿಲ್ಲಿಂಗ್ ಆಫರ್ 10,000 ರೂಪಾಯಿಗಳವರೆಗೆ. ಪಲ್ಸರ್ NS 125cc 95% ಸಾಲ ಸೌಲಭ್ಯ. ಪಲ್ಸರ್ P150 48 ತಿಂಗಳ ಕಂತುಗಳು ಮಾತ್ರ. ಪಲ್ಸರ್ N160 6,000 ರೂಪಾಯಿಗಳವರೆಗೆ ಉಳಿತಾಯ. ಪಲ್ಸರ್ 150 TD ಸೀಮಿತ ಅವಧಿಯವರೆಗೆ ಮಾತ್ರ. ಹಿಂದೆ ಎಂದು ಇರದ, ಮುಂದೆಂದೂ ಇರದ ಬಜಾಜ್ ಧಮಾಕ ಆಫರ್. ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕಡಿಮೆ ಮುಂಗಡ ಪಾವತಿ 999 ರೂಪಾಯಿರಿಂದ ಪ್ರಾರಂಭ. CT 110A ಕಡಿಮೆ ಡೌನ್ ಪೇಮೆಂಟ್ 999 ರೂಪಾಯಿ ಮಾತ್ರ. ನ್ಯೂ ಪ್ಲಾಟಿನಾ 110 ABS 1999 ರೂಪಾಯಿ ಮಾತ್ರ. ಪಲ್ಸರ್ 125 2,999 ರೂಪಾಯಿ ಮಾತ್ರ. Visit beside Ganj Kalyana Mandap, Ganj Road. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಜಿಲ್ಲೆಯು ಅತ್ಯಂತ ಹೆಚ್ಚು ಸಂಪದ್ಭರಿತವಾಗಿದ್ದು ಐತಿಹಾಸಿಕ ಹಿನ್ನೆಲೆಯನ್ನು ಒಳಗೊಂಡಿದೆ. ಆದ್ದರಿಂದ ಇಲ್ಲಿನ ಪ್ರವಾಸಿ ತಾಣಗಳನ್ನು ಸ್ವಚ್ಛತವಾಗಿಟ್ಟುಕೊಳ್ಳುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದ್ದು ಪ್ರವಾಸೋದ್ಯಮ ಮತ್ತು ಹಸಿರು ಹೂಡಿಕೆ ಎಂಬ ಸಂದೇಶದಡಿಯಲ್ಲಿ ಎಲ್ಲರೂ ಸಾಗಿಸಬೇಕೆಂದು ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ KR ದುರ್ಗೇಶ್ ಅವರು ಹೇಳಿದರು. ಜಿಲ್ಲೆಯು ಅತ್ಯಂತ ಹೆಚ್ಚು ಸಂಪದ್ಭರಿತವಾಗಿದ್ದು ಐತಿಹಾಸಿಕ ಹಿನ್ನೆಲೆಯನ್ನು ಒಳಗೊಂಡಿದೆ. ಆದ್ದರಿಂದ ಇಲ್ಲಿನ ಪ್ರವಾಸಿ ತಾಣಗಳನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದ್ದು ಪ್ರವಾಸೋದ್ಯಮ ಮತ್ತು ಹಸಿರು ಹೂಡಿಕೆ ಎಂಬ ಸಂದೇಶದ ಅಡಿಯಲ್ಲಿ ಎಲ್ಲರೂ ಸಾಗಬೇಕೆಂದು ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ KR ದುರ್ಗೇಶ್ ಹೇಳಿದರು. ಅವರು ನಗರದ ಅರಣ್ಯ ಇಲಾಖೆಯ ಸಾಲು ಮರದ ತಿಮ್ಮಕ್ಕ ವೃಕ್ಷ ಉದ್ಯಾನವನದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಪ್ರವಾಸೋದ್ಯಮ ಅಭಿವೃದ್ಧಿ ಸಮಿತಿ ಹಾಗೂ ಶಿಕ್ಷಣ ಇಲಾಖೆ ವತಿಯಿಂದ ಹಮ್ಮಿಕೊಂಡಿದ್ದ ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ದೇಶವನ್ನು ಸುತ್ತಬೇಕು, ಕೋಶವನ್ನು ಓದಬೇಕು ಎಂಬ ಹಿರಿಯ ಮಾತಿನಂತೆ ಪ್ರವಾಸದಿಂದ ಜ್ಞಾನವನ್ನು ವೃದ್ಧಿಸಿಕೊಳ್ಳಬಹುದಾಗಿದ್ದು ಐತಿಹಾಸಿಕ ಸ್ಥಳಗಳ ಕುರಿತು ಮಾಹಿತಿಯನ್ನು ಪಡೆದುಕೊಳ್ಳಬಹುದಾಗಿದೆ. ಜೊತೆಗೆ ಯಾವುದೇ ಒಂದು ದೇಶದಲ್ಲಿ ಪ್ರವಾಸಿಗರ ಸಂಖ್ಯೆ ಹೆಚ್ಚಾದಾಗ ಅಲ್ಲಿನ ಆರ್ಥಿಕತೆ ಹೆಚ್ಚಾಗುತ್ತದೆ ಎಂದರು. ಪ್ರವಾಸೋದ್ಯಮವನ್ನು ಬೆಳೆಸುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದ್ದು ಜಿಲ್ಲೆಯಲ್ಲಿರುವ ಪ್ರವಾಸಿ ತಾಣಗಳನ್ನು ಬೆಳೆಸುವುದು ಮತ್ತು ಆ ಸ್ಥಳಗಳನ್ನು ಸ್ವಚ್ಛವಾಗಿಡುವುದು ಕೂಡ ಅಷ್ಟೇ ಮುಖ್ಯವಾಗಿದೆ. ಎಡೆದೊರೆ ನಾಡು ಎಂಬ ಪ್ರಸಿದ್ಧಿ ಹೊಂದಿರುವ ರಾಯಚೂರು ಜಿಲ್ಲೆಯು ಸಂಪದ್ಭರಿತವಾದ ಜಿಲ್ಲೆಯಾಗಿದೆ ಎಂದು ತಿಳಿಸಿದರು. ಜಿಲ್ಲೆಯಿಂದ ರಾಜ್ಯಕ್ಕೆ ವಿದ್ಯುತ್, ಚಿನ್ನ, ಅಕ್ಕಿ ಹಾಗೂ ಔಷಧಿಗಳನ್ನು ಪೂರೈಸಲಾಗುತ್ತದೆ ಹಾಗೂ ಜಿಲ್ಲೆಯಲ್ಲಿಯೂ ಐತಿಹಾಸಿಕ ಹಿನ್ನೆಲೆ ಹೊಂದಿದ್ದರಿಂದ ಇಲ್ಲಿ ಸಾಕಷ್ಟು ಪ್ರವಾಸಿ ತಾಣಗಳು ಇವೆ. ಪ್ರತಿಯೊಬ್ಬರು ಇತಿಹಾಸಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಬೇಕು ಮತ್ತು ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಿಕೊಂಡು ಹೋಗಬೇಕು ಎಂದು ತಿಳಿಸಿದರು. ಇದೆಲ್ಲ ಸಾಕಷ್ಟಿದೆ ನಮ್ಮಲ್ಲಿ. ಆಮೇಲೆ ಹತ್ತಿನೂ ಜಾಸ್ತಿ ಬೆಳೀತದೆ. ಹತ್ತಿನೂ ನಾವು ಜಾಸ್ತಿ ಬೆಳಿತೀವಿ. ಇದ್ರ ಜೊತೆಗೆ ಇನ್ನೊಂದು ಅಂಶ ಅಂದ್ರೆ ಈ ಮೆಣಸಿನಕಾಯಿ ಸುತ್ತ ನಮ್ಮದಲ್ಲಿ ಜಾಸ್ತಿ ಇದೆ. ಇಷ್ಟೊಂದು ಸಂಪದ್ಭರಿತವಾದ ನಮ್ಮ ಜಿಲ್ಲೆ ಆಗಿದೆ. ಇದ್ರ ಜೊತೆಗೆ ಅತಿ ಹೆಚ್ಚು ನಾವು ಹೇಳಿದೀನಿ, ಪ್ಯಾಡಿ ಜಾಸ್ತಿ ಬೆಳಿತೀವಿ ಅಂತ ಹೇಳಿದೀವಿ ನಾವು.
ಹಾಗಾಗಿ ಎಷ್ಟು ಇದ್ರೂ ಸಮೇತ ನಮಗೆ ಬಡತನ ಅಂತ ಯಾಕೆ ಬರ್ತದ ಅಂದ್ರೆ ಎರಡು ಸೈಡ್ ಮಳೆ ಬಂದ್ರೆ ಬರ್ತತಿ, ಬರ್ಲಿಲ್ಲ ಅಂದ್ರೆ ಎರಡೂ ಕಡೆ ಹೊಡ್ಕೊಂಡು ಹೋಗ್ಬಿಡ್ತದೆ ನಮ್ದು. ಎರಡೂ ಕಡೆ ಹೊಡ್ಕೊಂಡು ಹೋದಾಗೆಲ್ಲ ನಾವು ಲಾಸ್ ಆಗ್ತೀವಿ ಬಹಳಷ್ಟು, ಲೆಫ್ಟ್ ಟು ರೈಟ್. ಯಾಕಂದ್ರೆ ನಾವು ನಡು ಮಿಡ್ಲದೀವಿ, ಹೀಗಾಗಿ ನಾವು ಲಾಸ್ ಆಗೋದು ಜಾಸ್ತಿ. ಹಾಗಾಗಿ ನಮ್ ಜಿಲ್ಲೆ ಏನು ಈಗ ಬಿಸಿಲುನಾಡಲ್ಲ, ಏನು ಬಡತನ ಹಿಂದುಳಿದ ಜಿಲ್ಲೆನೂ ಅಲ್ಲ. ಆದ್ರಿಂದ ನಾವು ಎಲ್ಲದರಲ್ಲಿ ಮುಂದಿದೀವಿ ಅಂತ ನಾವು ಹೇಳ್ತೀವಿ. ಇದ್ರ ಜೊತೆಗೆ ಇನ್ನು ವಿಷಯ ಏನಂದ್ರಪ್ಪ ಅಂದ್ರೆ ರಾಯಚೂರು ಕೋಟೆ ಇದೆ. ರಾಯಚೂರು ಕೋಟೆಯನ್ನು ನಾವು ಇದೇ ವೇಳೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹ ಕಾರ್ಯದರ್ಶಿ ದಂಡಪ್ಪ ಬಿರಾದರ್ ಉಪನ್ಯಾಸ ನೀಡಿ ಮಾತನಾಡಿದರು. ರಾಯಚೂರು ಜಿಲ್ಲೆಯು ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿದ್ದು ಜಿಲ್ಲೆಯಾಗಿದೆ. ಅತಿ ದೊಡ್ಡ ಕೃಷಿ ಉತ್ಪನ್ನ ಮಾರುಕಟ್ಟೆ, 2 ನದಿಗಳು, ಕೋಟೆಗಳು, ರಾಜ ಮಹಾರಾಜರ ಕಾಲದ ದೇವಸ್ಥಾನಗಳು ಹೊಂದಿದ್ದು ತನ್ನದೇ ಆದ ವೈಶಿಷ್ಟ್ಯಗಳಿಂದ ಕೂಡಿದೆ ಎಂದರು. ಅದು ಐತಿಹಾಸಿಕ ದಾಖಲೆ ಇದೆ. ಜೊತೆಗೆ ಸಿಂಧೂರಿನಲ್ಲಿ ಹತ್ತಿಯನ್ನ ಮತ್ತು ಭತ್ತವನ್ನ ಬೆಳೆಯುವಂತ ನಾಡು. ನಮ್ಗೆ ಹೇಳ್ತಾರ ಚಿನ್ನದ ನಾಡು, ಹತ್ತಿಯ ನಾಡು, ದಾಸರ ಬೀಡು. ಈ ನಮ್ಮ ನಾಡು ರಾಯಚೂರು ಜಿಲ್ಲೆ ನಾಡು ಅಂತ ಕರೀತಾರೆ. ಇಡೀ ಭಾರತದಲ್ಲಿ ಅತ್ಯಂತ ದೊಡ್ಡ ಮಾರುಕಟ್ಟೆಯನ್ನ ಹೊಂದಿರುವಂತ ಏಕೈಕ ಜಿಲ್ಲೆ ಅದು ನಮ್ಮ ರಾಯಚೂರು ಜಿಲ್ಲೆ. ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಅಶೋಕರು ನೂತನವಾಗಿ ಆಗಿರುವಂತಹ ಮಸ್ಕಿಯ ಶಿಲಾಶಾಸನ ದೇವ ನಮ್ಮ ಪ್ರಿಯದರ್ಶಿನಿ ಎಂದು ಆಗಿನ ಕಾಲದಲ್ಲಿ ಶಾಸನವಿದೆ. ಅಂದ್ರೆ ನಮ್ಮ ರಾಯಚೂರು ಜಿಲ್ಲೆಗೆ ಸಾವಿರಾರು ವರ್ಷಗಳ ಇತಿಹಾಸವನ್ನ ಹೊಂದಿದೆ. ಬಹಳಷ್ಟು ಜನ ಕೇಳ್ತಿರ್ತೀವಿ, ಮತ್ತೆ ಸಿಂಧೂರು ಹೋಗ್ರಿ, ಕಲ್ಲಾನೆ ಇದೆ ನಮ್ಮ ಇಲ್ಲೇ ಪಕ್ಕದಲ್ಲಿ ಮಲಿಯಾಬಾದ್ನಲ್ಲಿ. ಸರ್ ಹೇಳಿದಾಗೆ ನಮ್ಮ ಜಿಲ್ಲೆ ಇತಿಹಾಸವನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ. ನಮ್ಮ ಜಿಲ್ಲೆಯಲ್ಲಿದೆ. ಬಹಳಷ್ಟು ಜನ ಕೇಳ್ತಿರ್ತಾರೆ, ರಾಯಚೂರಿನಾಗ ಏನೈತ್ರಿ, ರಾಯಚೂರ ನೋಡಕ್ಕೆ ಏನೈತಂತ. ನೋಡುವ ಮನಸ್ಸು ಬೇಕು. ನೋಡುವ ಮನಸ್ಸು ಇದ್ದರೆ ಎಲ್ಲವೂ ಕಾಣ್ತಾ ಇದೆ. रायचूर में एक मीनार है मगर 2 नहीं है. रायचूर में 3 कैंडल है मगर 4 नहीं है. रायचूर में 5 पंचपहाड़ी मगर 6 नहीं है. रायचूर में 7 कचहरे मगर 8 नहीं है. रायचूर में 9 नवरंग दरवाजा है. ಇವು ನಮ್ಮ ಇತಿಹಾಸ. ಇವತ್ತ ಮೆಟ್ಟ ದರವಾಜ ಆಗಿರ್ಬೋದು, ನವರಂಗ ದರವಾಜ ಆಗಿರ್ಬೋದು, ಮಾಮಿನಿಕೆರೆ ಆಗಿರ್ಬೋದು, ಕಲ್ಯಾಣ ಆಗಿರ್ಬೋದು, ಹತ್ತಿ ಮಾರುಕಟ್ಟೆ ಆಗಿರಬಹುದು, ತನ್ನದಾದ ಇತಿಹಾಸ ಇದೆ. ಇವತ್ತು ಹಟ್ಟಿ ಚಿನ್ನದ ಗಣಿ. ಈ ಸಂದರ್ಭದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕ ಚೇತನ್ ಕುಮಾರ್, ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಸೋಮಶೇಖರಪ್ಪ ಹೊಕ್ರಾಣಿ, ವಲಯ ಅರಣ್ಯ ಅಧಿಕಾರಿ ಆಂಜನೇಯ, ಗೃಹ ರಕ್ಷಕ ದಳದ ಅಧಿಕಾರಿ ಜಂಬಣ್ಣ, ಪ್ರವಾಸೋದ್ಯಮ ಇಲಾಖೆಯ ಸಹಾಯಕ ನಿರ್ದೇಶಕ ಪ್ರಭುಲಿಂಗ ಎಸ್ ತಳಕೀರಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಅನುಷ್ನಗರದಲ್ಲಿ ನೇತಾಜಿ ನಗರ ಠಾಣೆ ಪೊಲೀಸರು ದಾಳಿ ಮಾಡಿ ಕ್ಷೀರಭಾಗ್ಯ ಹಾಲಿನ ಪೌಡರ್ ಪ್ಯಾಕೆಟ್ ತುಂಬಿದ್ದ 2 ವಾಹನಗಳನ್ನು ವಶಪಡಿಸಿಕೊಂಡಿದ್ದಾರೆ. ಅನುಷನಗರದಲ್ಲಿ ನೇತಾಜಿ ನಗರ ಠಾಣೆ ಪೊಲೀಸರು ದಾಳಿ ಮಾಡಿ ಕ್ಷೀರಭಾಗ್ಯ ಹಾಲಿನ ಪೌಡರ್ ಪ್ಯಾಕೆಟ್ ತುಂಬಿದ 2 ವಾಹನಗಳನ್ನು ವಶಪಡಿಸಿಕೊಂಡಿದ್ದಾರೆ. ಶಾಲೆಗಳಿಗೆ ಸರಬರಾಜು ಆಗುವ ಕ್ಷೀರಭಾಗ್ಯ ಹಾಲಿನ ಪೌಡರ್ ಅನ್ನು ಅಕ್ರಮವಾಗಿ ಸಂಗ್ರಹಿಸಲಾಗಿದೆ ಎಂದು ದೂರಿನ ಹಿನ್ನೆಲೆಯಲ್ಲಿ ಪೊಲೀಸರು ದಾಳಿ ಮಾಡಿದ್ದು 300ಕ್ಕೂ ಹೆಚ್ಚು ಹಾಲಿನ ಪ್ಯಾಕೆಟ್ ಚೀಲ ತುಂಬಿದ 2 ವಾಹನಗಳನ್ನು ಜಪ್ತಿ ಮಾಡಿದ್ದಾರೆ. ಆಂಧ್ರಪ್ರದೇಶ ಪಾಸಿಂಗ್ ಇರುವ ಖಾಸಗಿ ಹಾಲಿನ ಕಂಪನಿ ವಾಹನಗಳಲ್ಲಿ ಕ್ಷೀರಭಾಗ್ಯ ಹಾಲಿನ ಪೌಡರ್ ಪ್ಯಾಕೆಟ್ಗಳು ಪತ್ತೆಯಾಗಿವೆ. ಕ್ಷೀರಭಾಗ್ಯ ನಂದಿನಿ ಹಾಲಿನ ಪೌಡರ್ ಪ್ಯಾಕೆಟ್ಗಳನ್ನು ಆಂಧ್ರಪ್ರದೇಶದ ಕಾಳಸಂತೆಯಲ್ಲಿ ಮಾರಾಟ ಮಾಡಲಾಗುತ್ತಿದೆ ಎಂಬ ಆರೋಪ ಕೇಳಿಬಂದಿದೆ. ಶಾಲೆಗಳಿಗೆ ಹಾಲಿನ ಪ್ಯಾಕೆಟ್ ಸರಬರಾಜು ಮಾಡಿ ಸಂಜೆ ವೇಳೆಗೆ ಕೆಎಂಎಫ್ ಗೋದಾಮಿಗೆ ತೆರಳಬೇಕಾದ ವಾಹನಗಳು ಖಾಸಗಿ ಸ್ಥಳದಲ್ಲಿ ನಿಲುಗಡೆ ಮಾಡಿರುವುದು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಅಕ್ರಮ ಕ್ಷೀರಭಾಗ್ಯ ಹಾಲಿನ ಪ್ಯಾಕೆಟ್ ಸಂಗ್ರಹ ಆರೋಪದ ಹಿನ್ನೆಲೆಯಲ್ಲಿ 2 ವಾಹನಗಳನ್ನು ವಶಕ್ಕೆ ಪಡೆದಿರುವ ನೇತಾಜಿ ನಗರ ಪೊಲೀಸರು ದಾಖಲೆಗಳನ್ನು ಪರಿಶೀಲನೆ ನಡೆಸುತ್ತಿದ್ದಾರೆ. ಸರ್ಕಾರಿ ಶಾಲೆಗಳಿಗೆ ಸರಬರಾಜು ಮಾಡಬೇಕಾದ ಕ್ಷೀರಭಾಗ್ಯ ಹಾಲಿನ ಪ್ಯಾಕೆಟ್ಗಳನ್ನು ಅನುಷನಗರದಲ್ಲಿ ಅಕ್ರಮವಾಗಿ ಸಂಗ್ರಹಿಸಿದ್ದು ಕ್ರಮ ಕೈಗೊಳ್ಳುವಂತೆ ಅಂಬೇಡ್ಕರ್ ಸೇನೆ ಜಿಲ್ಲಾಧ್ಯಕ್ಷ ವಿಶ್ವನಾಥ್ ಪಟ್ಟಿ ನೇತಾಜಿ ನಗರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಹಾಲಿನ ಪ್ಯಾಕೆಟ್ಗಳನ್ನು ಅಕ್ರಮವಾಗಿ ಸಂಗ್ರಹಿಸಿ ಹನುಮೇಶ್ ಎಂಬ ವ್ಯಕ್ತಿ ಸಾಗಾಣಿಕೆ ಮಾಡುತ್ತಾನೆ. ಟೆಂಡರ್ ನಿಯಮದಂತೆ ಸರ್ಕಾರ ಆದೇಶದ ಪ್ರಕಾರ ಕೆಎಂಎಫ್ ಗೋದಾಮಿನಿಂದ ಹಾಲಿನ ಪುಡಿಯನ್ನು ಶಾಲೆಗಳಿಗೆ ಸರಬರಾಜು ಮಾಡಬೇಕು ಮತ್ತು ಪುಡಿ ಉಳಿದರೆ ಪುನಃ ಕೆಎಂಎಫ್ ಗೋದಾಮಿಗೆ ತೆಗೆದುಕೊಂಡು ಹೋಗಿ ಇಟ್ಟು ಮಾರನೇ ದಿನ ಸರಬರಾಜು ಮಾಡಬೇಕು. ಆದರೆ ಯಾವ ವಾಹನ ಪರವಾನಗಿ ಪಡೆದಿರುತ್ತಾನೆ ಅದೇ ವಾಹನದಲ್ಲಿ ಸರಬರಾಜು ಮಾಡಬೇಕು. ಗುತ್ತೇದಾರ ನವೀನ್ ತಂದೆ ತಾಯಪ್ಪ ಗಿಲೆಸ್ಗೂರು ಇವರು ಟೆಂಡರ್ ಪಡೆದು ಬೇನಾಮಿ ವ್ಯಕ್ತಿ ಹನುಮೇಶ್ ಇವರಿಗೆ ನೀಡಿದ್ದಾರೆ.
ಹನುಮೇಶ್ ಅವರ ಮನೆ ಮುಂದೆ ಹಾಲಿನ ಪ್ಯಾಕೆಟ್ ತುಂಬಿದ ವಾಹನ ನಿಲ್ಲಿಸಿ ಅಕ್ರಮ ಸಾಗಾಣಿಕೆ ಮಾಡುತ್ತಿದ್ದು ಕಾನೂನು ಕ್ರಮ ಕೈಗೊಳ್ಳುವಂತೆ ದೂರಿನಲ್ಲಿ ಒತ್ತಾಯಿಸಿದ್ದಾರೆ. ಬೀದಿ ಬದಿ ವ್ಯಾಪಾರಿಗಳಿಗೆ ತೆರವುಗೊಳಿಸುವ ಮೂಲಕ ಕಿರುಕುಳ ನೀಡುತ್ತಿರುವುದನ್ನು ನಿಲ್ಲಿಸಬೇಕೆಂದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಬೀದಿ ಬದಿ ವ್ಯಾಪಾರಿಗಳ ವಿಭಾಗದ ಮುಖಂಡರು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಬೀದಿ ಬದಿ ವ್ಯಾಪಾರಿಗಳಿಗೆ ತೆರವುಗೊಳಿಸುವ ಮೂಲಕ ಕಿರುಕುಳ ನೀಡುತ್ತಿರುವುದನ್ನು ನಿಲ್ಲಿಸಬೇಕೆಂದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಬೀದಿ ಬದಿ ವ್ಯಾಪಾರಿಗಳ ವಿಭಾಗದ ಮುಖಂಡರು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ನಗರದ ಸ್ಟೇಷನ್ ವೃತ್ತದಿಂದ ಬಸವೇಶ್ವರ ವೃತ್ತದವರೆಗೆ ಸುಮಾರು 50 ರಿಂದ 60 ಜನ ಬೀದಿ ಬದಿ ವ್ಯಾಪಾರಿಗಳನ್ನು ಯಾವುದೇ ಮುನ್ಸೂಚನೆ ನೀಡದೆ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪೊಲೀಸ್ ಇಲಾಖೆ ನಗರಸಭೆಯಿಂದ ತೆರವುಗೊಳಿಸಲಾಗಿದೆ. ಕೊರೋನಾ ಹೆಮ್ಮಾರಿ ಆರಂಭದಿಂದ ಬೀದಿ ಬದಿ ವ್ಯಾಪಾರಿಗಳು ತೀವ್ರ ಸಂಕಷ್ಟಕ್ಕೆ ಗುರಿಯಾಗಿದ್ದು, ಆದರೆ ವ್ಯಾಪಾರ ವಹಿವಾಟು ಸ್ಥಗಿತದಿಂದ ಒಂದು ಹೊತ್ತಿನ ಊಟಕ್ಕೂ ಕುಟುಂಬಗಳು ಪರದಾಡುವಂತಾಗಿದೆ ಎಂದು ತಿಳಿಸಿದ್ದಾರೆ. ಸಾಲ ಸೂಲ ಮಾಡಿ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡಿ ಜೀವನ ಸಾಗಿಸುತ್ತಿದ್ದು, ಅದನ್ನು ತೆರವುಗೊಳಿಸಿದ್ದರಿಂದ ದಿಕ್ಕು ತೋಚದ ಸ್ಥಿತಿಯಲ್ಲಿ ಇದ್ದಾರೆ. ಬೀದಿ ಬದಿ ವ್ಯಾಪಾರಿಗಳಿಗೆ ವೈಂಡಿಂಗ್ ಝೋನ್ಗಳನ್ನು ನಿರ್ಮಾಣ ಮಾಡದೆ ಏಕಾಏಕಿ ತೆರವುಗೊಳಿಸಿರುವುದನ್ನು ಖಂಡಿಸಿದರು. ಸಾರ್ವಜನಿಕರಿಗೆ ಪಾದಚಾರಿಗಳಿಗೆ ತೊಂದರೆಯಾದರೆ ತೆರವುಗೊಳಿಸಬಹುದು, ಆದರೆ ಯಾವುದೇ ತೊಂದರೆಯಾಗದಿದ್ದರೂ ಕೂಡ ವ್ಯಾಪಾರಸ್ಥರನ್ನು ತೆರವುಗೊಳಿಸಿರುವುದು ಸರಿಯಾದ ಕ್ರಮವಲ್ಲ. ಕೂಡಲೇ ಬೀದಿ ಬದಿ ವ್ಯಾಪಾರಿಗಳಿಗೆ ವ್ಯಾಪಾರ ಮಾಡಲು ಅವಕಾಶ ಕಲ್ಪಿಸಬೇಕೆಂದು ಮನವಿ ಮಾಡಿದರು. ಮಾನ್ಯರೇ, ರಾಯಚೂರು ನಗರದಲ್ಲಿ ಹಲವು ವರ್ಷಗಳಿಂದ ಬೀದಿ ಬದಿ ವ್ಯಾಪಾರಿಗಳು ಸ್ಟೇಷನ್ ರಸ್ತೆಯಿಂದ ಬಸವೇಶ್ವರ ಸರ್ಕಲ್ವರೆಗೆ ದಿನನಿತ್ಯದ ಬೀದಿ ವ್ಯಾಪಾರಿಗೆ ಮಾಡ್ತಿದ್ರು. ಸಾಬ್ರೆ, ಮಾನ್ಯರೇ, ಬೀದಿ ಬದಿ ವ್ಯಾಪಾರಿಗಳು ಸುಮಾರು ವರ್ಷಗಳಿಂದ ಸ್ಟೇಷನ್ ರಸ್ತೆಯಿಂದ ಹಿಡಿದು ಬಸವೇಶ್ವರ ಸರ್ಕಲ್ವರೆಗೆ ವ್ಯಾಪಾರ ಮಾಡ್ತಾಯಿದ್ರು. ಪೊಲೀಸ್ ಇಲಾಖೆ ಮತ್ತು ನಗರಸಭೆ ಜಿಲ್ಲಾ ಅಧಿಕಾರಿಗಳು ಏಕಾಏಕಿಯಾಗಿ ಬೀದಿ ವ್ಯಾಪಾರಿಗಳನ್ನೆಲ್ಲ ತೆರವುಗೊಳಿಸಿದರು. ತೆರವುಗೊಳಿಸಿದ ನಂತರ ಅಲ್ಲಿ ಯಾವುದೇ ಬೀದಿ ಬದಿ ವ್ಯಾಪಾರಿಗೆ ಮತ್ತೆ ವ್ಯಾಪಾರ ಮಾಡಲು ಅನುಕೂಲ ಮಾಡಿ ಕೊಡ್ತಾ ಇಲ್ಲ. ಕಾನೂನು 2014 ಪ್ರಕಾರ ಬೀದಿ ಬದಿ ವ್ಯಾಪಾರಿಗಳನ್ನು ವೈಂಡಿಂಗ್ ಝೋನ್ಗಳು ನಿರ್ಮಾಣ ಮಾಡದೆ ತೆಗೆಸೋದು ಸರಿಯಾದ ಕ್ರಮವಲ್ಲ. ಆ ಕಾರಣಕ್ಕಾಗಿ ಇವತ್ತು ಜಿಲ್ಲಾ ಅಧಿಕಾರಿಗಳಿಗೆ ಅವರ ಮುಖಾಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರ ಸಲ್ಲಿಸಾಯಿತು ಮತ್ತು ಸಂಬಂಧಪಟ್ಟ ಎಲ್ಲ ಇಲಾಖೆಗಳಿಗೆ ಈ ಮನವಿಯನ್ನು ಸಲ್ಲಿಸಲಾಗುತ್ತಿದೆ. ಆದಷ್ಟು ಬೇಗ ನಮ್ಮ ಬೀದಿ ಬದಿ ವ್ಯಾಪಾರಿಗಳಿಗೆ ವ್ಯಾಪಾರ ಮಾಡಲು ಅನುಮತಿ ಕೊಡಬೇಕೆಂದು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಈ ಸಂದರ್ಭದಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ವಿಭಾಗದ ಜಿಲ್ಲಾಧ್ಯಕ್ಷ ಯೇಸು ಮಿತ್ರ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ನವಯುಗ ಗ್ರಾಮೀಣ ಪದವಿ ಪೂರ್ವ ಕಾಲೇಜು ಗಬ್ಬೂರಿನಲ್ಲಿ ತಾಲೂಕು ಮಟ್ಟದ ಕ್ರೀಡಾಕೂಟಗಳನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಬೂದಿ ಬಸವೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು, ಶ್ರೀ ಬೂದಿ ಬಸವೇಶ್ವರ ಸಂಸ್ಥಾನ ಮಠ ಗಬ್ಬೂರು ಅವರು ವಹಿಸಿಕೊಂಡು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನವಯುಗ ಗ್ರಾಮೀಣ ಪದವಿ ಪೂರ್ವ ಕಾಲೇಜು ಗಬ್ಬೂರಿನಲ್ಲಿ ತಾಲೂಕು ಮಟ್ಟದ ಕ್ರೀಡಾಕೂಟಗಳನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಬೂದಿ ಬಸವೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು, ಬೂದಿ ಬಸವೇಶ್ವರ ಸಂಸ್ಥಾನ ಮಠ ಗಬ್ಬೂರು ವಹಿಸಿಕೊಂಡಿದ್ದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನರಸಿಂಹಲು ಎನ್ ಆಡಳಿತಾಧಿಕಾರಿಗಳು, ನವಯುಗ ಶಿಕ್ಷಣ ಸಂಸ್ಥೆ ರಾಯಚೂರು ಇವರು ವಹಿಸಿಕೊಂಡಿದ್ದರು. ರಾಮನ್ಗೌಡ ರಾಮದುರ್ಗ ಮಾಜಿ ಎಪಿಎಂಸಿ ಅಧ್ಯಕ್ಷರು ರಾಯಚೂರು ಇವರು ಧ್ವಜಾರೋಹಣ ನೆರವೇರಿಸಿದರು. ಶ್ರೀಮತಿ ತಿಮ್ಮವ್ವ ವಲ್ಲಭ ಅಧ್ಯಕ್ಷರು, ನವಯುಗ ಶಿಕ್ಷಣ ಸಂಸ್ಥೆ ರಾಯಚೂರು ಕ್ರೀಡಾ ಜ್ಯೋತಿಯನ್ನು ಸ್ವೀಕಾರ ಮಾಡಿದರು. ಗೌರವಾನ್ವಿತ ಅತಿಥಿಗಳಾದ ಹೇಮಾವತಿ ಸತೀಶ್ ಕಾರ್ಯದರ್ಶಿಗಳು, ನವಯುಗ ಶಿಕ್ಷಣ ಸಂಸ್ಥೆ ರಾಯಚೂರು ವಾಲಿಬಾಲ್ ಅಂಕಣದಲ್ಲಿ ರಿಬ್ಬನ್ ಕತ್ತರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಅತಿಥಿಗಳಾದ ಶ್ರೀಮತಿ ರಿಜ್ವಾನ್ ಪರ್ವೀನ್, ಆಡಳಿತ ಮಂಡಳಿ ಸದಸ್ಯರು, ನವಯುಗ ಶಿಕ್ಷಣ ಸಂಸ್ಥೆ ರಾಯಚೂರು, ಮುಖ್ಯ ಅತಿಥಿಗಳಾಗಿ ಮಲ್ಲಮ್ಮ ಮನೋಹರ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಗಬ್ಬೂರು, ಎಂವಿ ಕೌಡಿಮೊಟ್ಟೆ, ತಾಲೂಕು ದೈಹಿಕ ಶಿಕ್ಷಣಾಧಿಕಾರಿಗಳು ದೇದುರ್ಗ, ಗಂಗಪ್ಪ ಬರ್ಲಿ, ಪೊಲೀಸ್ ಇಲಾಖೆ, ಮಹಾದೇವಪ್ಪ ಹೊಸ್ಮನಿ, ಆರೋಗ್ಯ ಇಲಾಖೆ ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ನರಸಿಂಹಲು ಆರ್ ಮಾತನಾಡಿ, ಪ್ರತಿಯೊಬ್ಬ ಕ್ರೀಡಾಪಟು ಸಹ ಕ್ರೀಡೆಗಳನ್ನು ಕ್ರೀಡಾ ಮನೋಭಾವನೆಯಿಂದ ಆಡಬೇಕು. ಕ್ರೀಡಾಪಟುಗಳಿಗೆ ಮಾನಸಿಕ ಸ್ಥೈರ್ಯವನ್ನು ತುಂಬಿದರು. ಪ್ರಾಚಾರ್ಯರಾದ ಹನುಮಂತರಾಯ ನಾಯಕ್ ಮಾತನಾಡಿದರು. ಉಪ ಪ್ರಾಚಾರ್ಯ ಚನ್ನಬಸವ ಚಿಕ್ಕಮಠ ಅವರು ಕಾರ್ಯಕ್ರಮಕ್ಕೆ ಗಣ್ಯರನ್ನು ಸ್ವಾಗತಿಸಿದರು. ಆಂಗ್ಲ ಉಪನ್ಯಾಸಕರಾದ ಹನುಮಂತ್ ಜಿ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದರು. ರವಿಕುಮಾರ್ ನಾಯಕ್ ವಂದನಾರ್ಪಣೆ ಸಲ್ಲಿಸಿದರು.
ರಾಯಚೂರು ತಾಲೂಕಿನ ಕ್ರೀಡಾಕೂಟದಲ್ಲಿ ಭಾಗವಹಿಸುವ ನಾವು ಕ್ರೀಡೆಗಳ ಉನ್ನತಿಗಾಗಿ ನ್ಯಾಯ ನಿರ್ಣಾಯಕರ ನಿರ್ಣಯಗಳಿಗೆ ಬದ್ಧರಾಗಿ ಕ್ರೀಡೆಗಳ ನಿರ್ಣಯಕ್ಕಾಗಿ ಕ್ರೀಡಾಕೂಟದಲ್ಲಿ ಪ್ರಾಮಾಣಿಕವಾಗಿ ಶಾಂತಿ ಮತ್ತು ಶಿಸ್ತಿನಿಂದ ಭಾಗವಹಿಸುತ್ತೇವೆ ಎಂದು ನಾವು ಈ ಮೂಲಕ 23-24ನೇ ಈ ಕಾರ್ಯಕ್ರಮಕ್ಕೆ ಶ್ರೀ ಉದ್ಘಾಟನೆ ಮಾಡಿರುವಂತಹ ಶ್ರೀ ಸಡಸಲ ಬ್ರಹ್ಮ ಬೂದಿ ಬಸವೇಶ್ವರ ಶಿವಾಚಾರ್ಯ ಸ್ವಾಮಿಗಳವರು ಅನ್ವಯಿಸಿದ್ದು ಹೋಗಿದ್ದಾರೆ. ಅವರಿಗೆ ಧನ್ಯವಾದಗಳು ಹೇಳುತ್ತಾ ಅದೇ ರೀತಿಯಾಗಿ ಧ್ವಜಾರೋಹಣ ಮಾಡಿರುವ ನಮ್ಮ ರಾಮನಗೌಡ ಸಾರೆಯರು ಮತ್ತು ಇನ್ನೊಂದು ಜ್ಯೋತಿ ಬಳಸಿರುವ ನಮ್ಮ ತಿಮ್ಮವ್ವ ವಲ್ಲಭ ಅಧ್ಯಕ್ಷರು ಇವರಿಗೂ ಸಹ ಎಲ್ಲ ಮತ್ತು ಅತಿಥಿಗಳು ಇರುವಂಥ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಅದೇ ರೀತಿಯಾಗಿ ಈ ಎಲ್ಲ ಕ್ರೀಡಾಪಟುಗಳಿಗೆ ಈ ಕಾರ್ಯಕ್ರಮ ಸ್ವಾಗತಿಸುತ್ತಾ ಮತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಲು ನಮಗೆ ನಮ್ಮ ಶಿಕ್ಷಣ ಇಲಾಖೆ ಕೊಟ್ಟಿರುತ್ತಾರೆ. ಈ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಲು ತಮಗೆಲ್ಲ ಅವರಿಗೆಲ್ಲ ಧನ್ಯವಾದಗಳನ್ನು ಹೇಳುತ್ತಾ ಮತ್ತು ಈ ಕ್ರೀಡಾಪಟುದಲ್ಲಿ ತಾವೆಲ್ಲರೂ ಶಾಂತ ರೀತಿಯಾಗಿ ಎಲ್ಲ ಸ್ಪರ್ಧೆಗಳನ್ನು ಭಾಗವಹಿಸಿ ಒಳ್ಳೆಯ ರೀತಿಯಿಂದ ಈ ಆಟಗಳನ್ನು ಎಲ್ಲ ಮುಗಿಸಬೇಕು. ಅದೇ ರೀತಿ ಯಾವುದೇ ರೀತಿಯಿಂದ ಸ್ಪಂದನೆ ಕೊಳ್ಳಾರದೆ ಒಳ್ಳೆಯ ರೀತಿಯಿಂದ ಹಾಡಿ ಈ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಬೇಕಂತೇಳಿ ನನ್ನ ಮೂಲಕ ತಮಗೆ ವಿನಂತಿಸುತ್ತೇನೆ. ಅದೇ ರೀತಿಯಾಗಿ ಎಲ್ಲ ಕ್ರೀಡಾಪಟುಗಳು ಯಾವುದೇ ರೀತಿಯಲ್ಲಿ ತೊಂದರೆ ಆಗದೆ ಎಲ್ಲ ತಾವುಗಳು ಸಹಬದ್ಧವಾಗಿ ಮಾಡಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸುವುದನ್ನು ಈ ಮೂಲಕ ನಾನು ಹೇಳಲು ಬಯಸುತ್ತೇನೆ. ಅದೇ ರೀತಿಯಾಗಿ ಎಲ್ಲ ವಿದ್ಯಾರ್ಥಿಗಳು ಮತ್ತೆ ಧನ್ಯವಾದಗಳು ಹೇಳುತ್ತಾ ಈ ಅಧ್ಯಕ್ಷರ ಭಾಷಣ ಮುಗಿಸಲು ಜೈ ಹಿಂದ್ ಜೈ ಕರ್ನಾಟಕ. ಈ ಕಾರ್ಯಕ್ರಮದಲ್ಲಿ ನವಯುಗ ಗ್ರಾಮೀಣ ಪದವಿ ಪೂರ್ವ ಮತ್ತು ಪದವಿ ಕಾಲೇಜಿನ ಪ್ರಾಚಾರ್ಯರಾದ ಹನುಮಂತರಾಯ ನಾಯಕ್, ಉಪಪ್ರಾಚಾರ್ಯ ಚನ್ನಬಸವ ಚಿಕ್ಕಮಠ, ನವಯುಗ ಶಿಕ್ಷಣ ಸಂಸ್ಥೆ ರಾಯಚೂರು ಉಪನ್ಯಾಸಕ ವೃಂದ, ಬೋಧಕೇತರ ಸಿಬ್ಬಂದಿ, ಕಾಲೇಜಿನ ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದರು. ಜೆಡಿಎಸ್ ಪಕ್ಷದ ಪುನಶ್ಚೇತನ ಕಾರ್ಯಕ್ರಮದಲ್ಲಿ ರಾಜ್ಯ ಕೋರ್ ಕಮಿಟಿ ಅಧ್ಯಕ್ಷರಾದ ಜಿಟಿ ದೇವೇಗೌಡ ಅವರಿಗೆ ಮತ್ತು ಸದಸ್ಯರಿಗೆ ರಾಯಚೂರು ಲೋಕಸಭಾ ಕ್ಷೇತ್ರದ ಮುಂದಿನ ಚುನಾವಣೆಗೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಆದರೆ ಜೆಡಿಎಸ್ ಪಕ್ಷಕ್ಕೆ ಸ್ಪರ್ಧಿಸಲು ಅವಕಾಶ ನೀಡಬೇಕೆಂದು ಜಿಲ್ಲಾ ಜೆಡಿಎಸ್ ಪಕ್ಷದಿಂದ ಮನವಿ ನೀಡಲಾಯಿತು. ಕೊಪ್ಪಳ ಶಿವಮೊಗ್ಗ ಕಲ್ಯಾಣ ಮಂಟಪದಲ್ಲಿ ನಡೆದ ಜೆಡಿಎಸ್ ಪಕ್ಷದ ಪುನಶ್ಚೇತನ ಕಾರ್ಯಕ್ರಮದಲ್ಲಿ ರಾಜ್ಯ ಕೋರ್ ಕಮಿಟಿ ಅಧ್ಯಕ್ಷರಾದ ಜಿಟಿ ದೇವೇಗೌಡ ಅವರಿಗೆ ಮತ್ತು ಸದಸ್ಯರಿಗೆ ರಾಯಚೂರು ಲೋಕಸಭಾ ಕ್ಷೇತ್ರದ ಮುಂದಿನ ಚುನಾವಣೆಗೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಆದರೆ ಜೆಡಿಎಸ್ ಪಕ್ಷಕ್ಕೆ ಸ್ಪರ್ಧಿಸಲು ಅವಕಾಶ ನೀಡಬೇಕೆಂದು ಜಿಲ್ಲಾ ಜೆಡಿಎಸ್ ಪಕ್ಷದಿಂದ ಮನವಿ ನೀಡಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಎಂ ವಿರೂಪಾಕ್ಷಿ, ರಾಜ್ಯ ಉಪಾಧ್ಯಕ್ಷ ಮಹಾಂತೇಶ್ ಪಾಟೀಲ್, ಜಿಲ್ಲಾ ಕಾರ್ಯದರ್ಶಿ ಎನ್ ಶಿವಶಂಕರ್, ಜಂಬುನಾಥ್ ಯಾದವ್, ಜಿಲ್ಲಾ ಹಿಂದುಳಿದ ಅಧ್ಯಕ್ಷ ಮುಖಂಡರಾದ ಆಂಜನೇಯ ಯಾದವ್, ವಕೀಲರು ಮಡಿವಾಳ್, ನರಸಿಂಹಲು ನಾಗರಾಜ್ ಉಪಸ್ಥಿತರಿದ್ದರು. ನ್ಯಾಯಾಲಯ ಪ್ರಕರಣಗಳ ಮೇಲ್ವಿಚಾರಣೆ ವ್ಯವಸ್ಥೆ ಸಿಸಿಎಂಡಿ ಇಲಾಖೆಗಳ ಪ್ರಕರಣ ನಿರ್ವಾಹಕರು, ಕೇಸ್ ವರ್ಕರ್ಗಳು ಅತ್ಯಂತ ಜಾಗರೂಕತೆಯಿಂದ ಕಾರ್ಯನಿರ್ವಹಿಸಬೇಕು ಮತ್ತು ಇಲಾಖೆಯ ಪ್ರತಿಯೊಂದು ಪ್ರಕರಣಗಳ ದಾಖಲೆಗಳನ್ನು ಸರಿಯಾಗಿ ಅಚ್ಚುಕಟ್ಟಾಗಿ ಸಿದ್ಧಪಡಿಸಿಕೊಂಡಿರಬೇಕು ಎಂದು ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಕೆಆರ್ ದುರ್ಗೇಶ್ ಅವರು ಸೂಚಿಸಿದರು. ನ್ಯಾಯಾಲಯ ಪ್ರಕರಣಗಳ ಮೇಲ್ವಿಚಾರಣೆ ವ್ಯವಸ್ಥೆ ಸಿಸಿಎಂಎಸ್ ಅಡಿ ಇಲಾಖೆಗಳ ಪ್ರಕರಣ ನಿರ್ವಾಹಕರು, ಕೇಸ್ ವರ್ಕರ್ಸ್ಗಳು ಅತ್ಯಂತ ಜಾಗರೂಕತೆಯಿಂದ ಕಾರ್ಯನಿರ್ವಹಿಸಬೇಕು ಮತ್ತು ಇಲಾಖೆಯ ಪ್ರತಿಯೊಂದು ಪ್ರಕರಣಗಳ ದಾಖಲೆಗಳನ್ನು ಸರಿಯಾಗಿ ಅಚ್ಚುಕಟ್ಟಾಗಿ ಸಿದ್ಧಪಡಿಸಿಕೊಂಡಿರಬೇಕು ಎಂದು ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಕೆಆರ್ ದುರ್ಗೇಶ್ ಅವರು ಸೂಚಿಸಿದರು. ಅವರು ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಕಂದಾಯ ಹಾಗೂ ಜಿಲ್ಲಾಡಳಿತ ಕಚೇರಿಯ ಪ್ರಕರಣ ನಿರ್ವಾಹಕರಿಗೆ ಹಮ್ಮಿಕೊಂಡಿದ್ದ ನ್ಯಾಯಾಲಯ ಪ್ರಕರಣಗಳ ಮೇಲ್ವಿಚಾರಣೆ ವ್ಯವಸ್ಥೆಯ ತರಬೇತಿ ಕಾರ್ಯಾಗಾರವನ್ನು ಉದ್ದೇಶಿಸಿ ಮಾತನಾಡಿದರು. ಇಲಾಖೆಗಳಲ್ಲಿರುವ ನ್ಯಾಯಾಲಯ ಪ್ರಕರಣಗಳ ಮೇಲ್ವಿಚಾರಣೆಗಾಗಿ ವೆಬ್ ಸಕ್ರಿಯಗೊಳಿಸಿದ ಅಪ್ಲಿಕೇಶನ್ ಸ್ಥಾಪಿಸಲಾಗಿದ್ದು, ಪ್ರತಿಯೊಂದು ಪ್ರಕರಣವನ್ನು ಗಮನಿಸಲು ಮತ್ತು ಅವುಗಳ ಮೇಲೆ ನಿಗಾ ವಹಿಸಲು ಪೋರ್ಟಲ್ ಅನ್ನು ಸ್ಥಾಪಿಸಲಾಗಿದೆ. ಈ ಅಪ್ಲಿಕೇಶನ್ ಬಗ್ಗೆ ಪೂರ್ಣ ಪ್ರಮಾಣದ ತರಬೇತಿಯನ್ನು ಪಡೆದುಕೊಳ್ಳಬೇಕೆಂದು ತಿಳಿಸಿದರು. ನ್ಯಾಯಾಲಯ ಪ್ರಕರಣಗಳ ಮೇಲ್ವಿಚಾರಣಾ ವ್ಯವಸ್ಥೆಯ ಪೋರ್ಟಲ್ ಪಾಸ್ವರ್ಡ್ ಮತ್ತು ಯೂಸರ್ ಐಡಿಯನ್ನು ಯಾರೊಂದಿಗೆ ಹಂಚಿಕೊಳ್ಳದೆ ಗೌಪ್ಯವಾಗಿಟ್ಟುಕೊಳ್ಳಬೇಕು ಮತ್ತು ಆಯಾ ತಾಲೂಕು ವ್ಯಾಪ್ತಿಗಳಲ್ಲಿ ತಾಲೂಕು ತಹಸೀಲ್ದಾರರೇ ರಾಜ್ಯಗಳ ನಿರ್ವಹಣಾ ಅಧಿಕಾರಿಗಳಾಗಿರುತ್ತಾರೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ವಿವಿಧ ಇಲಾಖೆಗಳ ಪ್ರಕರಣ ನಿರ್ವಾಹಕರು ಉಪಸ್ಥಿತರಿದ್ದರು. ವ್ಯಕ್ತಿಯೊಬ್ಬರ ಮೇಲೆ ಹಲ್ಲೆ ನಡೆಸಿ ಹಣ ನೀಡುವಂತೆ ಒತ್ತಾಯಿಸಿದ ಆರೋಪ ಮೇಲೆ ಮಸ್ಕಿ ಪಿಎಸ್ಐ ಮಣಿಕಂಠ ಇವರನ್ನು ಸೇವೆಯಿಂದ ಅಮಾನತುಗೊಳಿಸಲು ಆದೇಶಿಸಲಾಗಿದೆ.
ವ್ಯಕ್ತಿಯೊಬ್ಬರ ಮೇಲೆ ಹಲ್ಲೆ ನಡೆಸಿ ಹಣ ನೀಡುವಂತೆ ಒತ್ತಾಯಿಸಿದ ಆರೋಪದ ಮೇಲೆ ಮಸ್ಕಿ ಪಿಎಸ್ಐ ಮಣಿಕಂಠ ಇವರನ್ನು ಸೇವೆಯಿಂದ ಅಮಾನತುಗೊಳಿಸಿ ಆದೇಶಿಸಲಾಗಿದೆ. ಮಸ್ಕಿ ತಾಲೂಕಿನ ಜಮೀನಿನಿಂದ ಸ್ವಂತ ಟ್ರ್ಯಾಕ್ಟರ್ನಲ್ಲಿ ಕಪ್ಪು ಮಣ್ಣು ಸಾಗಿಸುತ್ತಿದ್ದಾಗ ತಡೆದ ಪಿಎಸ್ಐ ಮಣಿಕಂಠ ಇವರು ನಿರುಪಾದಿ ನಾಯಕ್ ಎಂಬುವರ ಮೇಲೆ ತೀವ್ರ ತರಹದ ಹಲ್ಲೆ ನಡೆಸಿದ್ದರು. ಪಿಎಸ್ಐ ದೌರ್ಜನ್ಯ ವಿರುದ್ಧ ನಾಯಕ್ ಸಮುದಾಯದವರು ಪ್ರತಿಭಟನೆ ನಡೆಸಿದರು. ಮಣಿಕಂಠ ವಿರುದ್ಧ ಈಗಾಗಲೇ ಕೇಸ್ ದಾಖಲಾಗಿತ್ತು. ಆದರೀಗ ಕರ್ತವ್ಯ ಲೋಪದ ಆರೋಪ ಮೇಲೆ ಬಳ್ಳಾರಿ ಪೊಲೀಸ್ ಮಹಾನಿರೀಕ್ಷಕರ ಅಮಾನತುಗೊಳಿಸಿ ಆದೇಶಿಸಿದ್ದಾರೆ. ತೆರವಾಗಿರುವ ಪಿಎಸ್ಐ ಹುದ್ದೆಗೆ ಬೇರೆಯವರನ್ನು ನಿಯುಕ್ತಿಗೊಳಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮದ್ಯ ಮಾರಾಟಕ್ಕೆ ಅವಕಾಶ ಖಂಡಿಸಿ ಅಕ್ಟೋಬರ್ 1ರಿಂದ ಅಹೋರಾತ್ರಿ ಧರಣಿ. ಗಾಂಧೀಜಿ ಜಯಂತಿ ಎಂದು ಮಾಲಾರ್ಪಣೆ ಮಾಡಲು ತಡೆ. ಮೋಕ್ಷಮ. ಮಣ್ಣಿನ ಗಣೇಶನನ್ನು ಜಲಾಭಿಷೇಕದ ಮೂಲಕ ವಿಸರ್ಜನೆ. ಆರೋಗ್ಯ ಇಲಾಖೆಯಲ್ಲಿ ರಾಷ್ಟ್ರೀಯ ಸ್ವಚ್ಛತಾ ಅಭಿಯಾನ. ರಂದು ನಗರಕ್ಕೆ ಮಾದಿಗ ದಂಡೋರ ರಾಷ್ಟ್ರ ಸಮಿತಿ ಅಧ್ಯಕ್ಷ ಮಂದಕೃಷ್ಣ ಮಾದಿಗ ನಗರಕ್ಕೆ. ರಾಜ್ಯ ಕಾರ್ಯಕಾರಿಣಿ ಸಭೆ ನರಸಪ್ಪ ದಂಡೋರ. ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ. ಪ್ರವಾಸಿ ತಾಣಗಳ ಸ್ವಚ್ಛತೆ ಪ್ರತಿಯೊಬ್ಬರ ಕರ್ತವ್ಯ. ಎಡಿಸಿ ದುರ್ಗೆ ಸೂಚನೆ. ಕ್ಷೀರಭಾಗ್ಯ ಹಾಲಿನ ಪೌಡರ್ ಅಕ್ರಮ ಸಂಗ್ರಹ. 2 ವಾಹನಗಳ ವಶ. ಬೀದಿ ಬದಿ ವ್ಯಾಪಾರಿಗಳಿಗೆ ಕಿರುಕುಳ ನಿಲ್ಲಿಸಲು ಒತ್ತಾಯಿಸಿ ಮನವಿ. ದೇವದುರ್ಗ ತಾಲೂಕು ಮಟ್ಟದ ಪದವಿ ಪೂರ್ವ ಕಾಲೇಜುಗಳ ಕ್ರೀಡಾಕೂಟ. ಜೆಡಿಎಸ್ ಪಕ್ಷದ ಪುನಶ್ಚೇತನ ಕಾರ್ಯಕ್ರಮ. ಜೆಡಿಎಸ್ ಪಕ್ಷಕ್ಕೆ ಸ್ಪರ್ಧಿಸಲು ಅವಕಾಶ ನೀಡಬೇಕೆಂದು ಮನವಿ. ನ್ಯಾಯಾಲಯ ಪ್ರಕರಣ ಮೇಲ್ವಿಚಾರಣಾ ವ್ಯವಸ್ಥೆಯಡಿ ಜಾಗರೂಕತೆಯಿಂದ ಕಾರ್ಯನಿರ್ವಹಿಸಿ. ಎಡಿಸಿ ದುರ್ಗೇಶ್. ಮತ್ತು ವ್ಯಕ್ತಿಯ ಮೇಲೆ ಹಲ್ಲೆ ಆರೋಪ. ಮಸ್ಕಿ ಪಿಎಸ್ಐ ಮಣಿಕಂಠ ಅಮಾನತ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಾರಂಭಿಸಿದವರು ಡಾಕ್ಟರ್ ಮೌಲಾನಾ ಹಕೀಂ ಸಾಬ್ ಇವರು ಕಡಪದಿಂದ ರಾಯಚೂರಿಗೆ ಮೊಟ್ಟ ಮೊದಲ ಬಾರಿಗೆ ಬಂದಿದ್ದಾರೆ. ಇವರು ಪೈಲ್ಸ್, ಮಂಡಿ ನೋವು, ಎದೆ ನೋವು, ಕಿಡ್ನಿ ಸಮಸ್ಯೆ ಇನ್ನು ಮುಂತಾದ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಿ ಗುಣಮುಖಪಡಿಸುತ್ತಾರೆ. ಗುಲ್ಶನ್ ಫಂಕ್ಷನ್ ಹಾಲ್, ಗೋಶಾಲ್ ರೋಡ್, ರಾಯಚೂರು. ಎಸ್ಸಿಕೆ ಕನ್ವೆನ್ಷನ್ ಹಾಲ್. ಬುಕ್ ನೌ ಫ್ಲಾಟ್ 50% discount. Save of the season. With luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. ಡಾಕ್ಟರ್ ರಶ್ಮಿ ಹೊಸಮನಿ ಮತ್ತು ಡಾಕ್ಟರ್ ಗುರುಪ್ರಸಾದ್ ಹೊಸಮನಿ. ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್. IB ರಸ್ತೆ, ಮದರ್ ಟ್ರಸ್ಟ್ ಸ್ಕೂಲ್ ಹತ್ತಿರ, ರಾಮಲಿಂಗೇಶ್ವರ ಲೇಔಟ್, ರಾಯಚೂರು. ಶ್ರೀ ರಾಘವೇಂದ್ರ ಘೀ. ಶ್ರೀ ರಾಘವೇಂದ್ರ ವಿಸಿಟ್ KTB Jewel Palace, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಆಧೋನಿ ಮಹಾವೀರ್ ಎನ್ಕ್ಲೇವ್, ರಾಯಚೂರು. ಮಹಾಬಲೇಶ್ವರ ಚೌಕ್ ಹತ್ತಿರ, ಬೆಟ್ಟದೂರು ಆಸ್ಪತ್ರೆ ಹಿಂದುಗಡೆ, ಕುಂಬಾರ ಓಣಿ, ರಾಯಚೂರು. ಪಲ್ಸರ್ ಧಮಾಕ ಆಫರ್. ಥ್ರಿಲ್ಲಿಂಗ್ ಆಫರ್ 10,000 ರೂಪಾಯಿಗಳವರೆಗೆ. ಬಜಾಜ್ ಧಮಾಕ ಆಫರ್. ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕಡಿಮೆ ಮುಂಗಡ ಪಾವತಿ 999 ರೂಪಾಯಿರಿಂದ ಪ್ರಾರಂಭ. ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು.